ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ವಿಶೇಷ ಮುರಳಿಯವರೇ ಅಂತ ಕೇಳ್ತಾ ಇದ್ದೀರಾ. ಇನ್ನೇನು 3 ದಿನಗಳ ನಂತರ ಓಣಂ ಬರುತ್ತೆ. ಎಲ್ಲ ಕೇರಳದ ನಮ್ಮ ಆತ್ಮೀಯ ವೀಕ್ಷಕರೆಲ್ಲರೂ ಸಹ ಓಣಂ ಹಬ್ಬದಲ್ಲಿ ಆಚರಣೆ ಶುರು ಮಾಡ್ಕೊಳ್ತಾರೆ. ಆದ್ರೆ ನಮ್ಮಲ್ಲಿರೋ ಸಾಕಷ್ಟು ಜನಕ್ಕೆ ಓಣಂ ಹಬ್ಬಕ್ಕೆ ಏನೇನ್ ಮಾಡ್ಕೋಬೇಕು ಅಂತಾನೆ ಗೊತ್ತಿಲ್ಲ, ಅಥವಾ ಅವ್ರು ಏನ್ ಮಾಡ್ತಾರೆ ಅಂತಾನೂ ಗೊತ್ತಿಲ್ಲ. ಅಯ್ಯೋ ನಮ್ಗೆ ಗೊತ್ತಿಲ್ಲ, ನಾವು ಮಾಡ್ಕೋಬಹುದಾಗಿತ್ತಲ್ಲ ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ರಿಂದ ಇನ್ನು 3 ದಿನಗಳ ಕಾಲ ಓಣಂ ಸ್ಪೆಷಲ್ನೇ ತೋರಿಸ್ತೀವಿ. ಏನೇನ್ ಬೇಕು ಕೇರಳ ಸ್ಪೆಷಲ್ ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತೀವಿ. ಅದು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ನಿಮ್ಮಲ್ಲೇ ಓಣಂ ನೀವು ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಓಣಂ ಹಬ್ಬದ ವಿಶೇಷ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒನ್ ಅಂಡ್ ಒನ್ ಡೇ ಸುಚಿತ್ರಾ ಅವರು. ಅವ್ರನ್ನ ಕರೆದು ನಮ್ಮ ಇವತ್ತಿನ ಓಣಂ ಸ್ಪೆಷಲ್ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿಂದ ಓಣಂ ಸ್ಪೆಷಲ್ ನ ಶುರು ಮಾಡ್ತಾ ಇದೀವಿ. ಕೇರಳ ಸ್ಪೆಷಲ್ ಅಡಿಗೆಗಳನ್ನ ನೀವ್ ಹೇಳಿದೀರಾ. ಹೌದು. ಯಾವ ಕೇರಳ ರೆಸಿಪಿ ಶುರು ಮಾಡ್ತೀರಾ? ಮೊದಲನೇದಾಗಿ ಏನ್ ಮಾಡ್ತಾ ಇದೀರಾ? ಇದೊಂದು ಸೈಡ್ ಡಿಶ್, ಕೇರಳ ಸೈಡ್ ಡಿಶ್. ಮತ್ತೆ ಓಣಂ ಹಬ್ಬದ ದಿನ ಮಾಡ್ತಾರೆ, ತೀಯಲ್ ಅಂತ ಮಾಡ್ತಾರೆ. ಸಾಂಬಾರ್ ತರ ಗಟ್ಟಿ ಇರುತ್ತೆ. ಇಲ್ಲಿ ನಾನು ಮಿಕ್ಸ್ಡ್ ವೆಜಿಟೇಬಲ್ ತೀಯಲ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಸಾಂಬಾರ್ ಈರುಳ್ಳಿ ಏನ್ ಬರುತ್ತೆ ಉಳ್ಳಿ ತೀಯಲ್ ಅಂತ ಮಾಡ್ತಾರೆ, ಅದು ಕ್ವೈಟ್ ಕಾಮನ್ ಆಗಿ ಮಾಡ್ತಾರೆ. ಇದು ಮಿಕ್ಸ್ಡ್ ವೆಜಿಟೇಬಲ್ ಹಾಕಿ ಸಹ ಮಾಡ್ಕೋಬಹುದು, 2 ತರಾನು. ತೀಯಲ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಕುಂಬಳಕಾಯಿ, ಕ್ಯಾರೆಟ್, ಬದನೆಕಾಯಿ, ಆಲೂಗೆಡ್ಡೆ, ನವಿಲುಕೋಸು, ತೆಂಗಿನಕಾಯಿ ತುರಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಮೆಂತ್ಯ, ಸಾಸಿವೆ, ಇಂಗು, ಜೀರಿಗೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕರಿಬೇವು, ಹುಣಸೆ ಹಣ್ಣು, ಉಪ್ಪು, ಕೊಬ್ಬರಿ ಎಣ್ಣೆ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಈಗ ನನ್ಗೊಂದು ಕುಕ್ಕರ್ ಕೊಟ್ಬಿಡಿ. ಯಾಕಮ್ಮ? ವೆಜಿಟೇಬಲ್ಸ್ ನ ಜಸ್ಟ್ ಒಂದು ವಿಸಿಲ್ ಕುಕ್ ಮಾಡ್ಕೊಂಡ್ಬಿಡೋಣ, ಅಥವಾ ಕಡಾಯಿಲಿ ಸಹ ಕುಕ್ ಮಾಡ್ಕೋಬಹುದು. ಸಿಹಿ ಗುಂಬಳ ಇದನ್ನ ಜಾಸ್ತಿ ಬಳಸ್ತಾರೆ ಅವರು. ಕ್ಯಾರೆಟ್ ಹಾಕಿ, ಕ್ಯಾರೆಟ್, ಗಡ್ಡೆ ಕೋಸಿದ್ದು, ಓಹೋ, ಆಮೇಲೆ ಆಲೂಗಡ್ಡೆ ಹಾಕಿ, ಆಲೂಗಡ್ಡೆ, ಬದನೆಕಾಯಿ. ಓಕೆ. ಇದು ತೀಯಲ್ಲ? ಹಾ, ತೀಯಲ್. ಓಕೆ. ನಮಗೂ ಹೊಸ ಅಡಿಗೆಗಳು ಸ್ವಲ್ಪ ಅರಿಶಿನ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿ. ಓಕೆ. ಸ್ವಲ್ಪ ಉಪ್ಪು, ಆಮೇಲೆ ಮತ್ತೆ ಹಾಕೊಳ್ಳೋಣ, ತರಕಾರಿ ಗಿಡಿಯಷ್ಟು. ಓಕೆ. ಮತ್ತೆ ನೀರು ಹಾಕಿ ಮೇಡಮ್, ತರಕಾರಿ ಬೇಯಕ್ಕೆ. ಓಕೆ. 1 ವಿಸಿಲ್ ಸಾಕು. ಆಮೇಲೆ ಇದಕ್ಕೆ ಖಾರ ಏನೋ ರುಬ್ಕೋಬೇಕಾ ನೀವು? ಇದೊಂದು ವಿಜಲ್ ಕೂಗ್ಲಿ. ಒಂದೇ ವಿಸಿಲ್ ಸಾಕು. ಒಂದು ಪ್ಯಾನ್ ಕೊಡಿ. ಏನಕ್ಕೆ? ಈರುಳ್ಳಿಗೆ ಮಾಡ್ಕೊಳ್ತೀರಾ? ತೆಂಗಿನಕಾಯಿನ ಏನಿದೆ, ತೆಂಗಿನ ತುರಿ ಏನಿದೆ, ಇದು ಬ್ರೌನ್ ಕಲರ್ ಆಗ್ಬೇಕು. ತೀಯಲ್ ಅಂದ್ರೆ ಅದು ಬ್ರೌನ್ ಆಗಿರೋಂಥದ್ದು, ಚೆನ್ನಾಗಿ ರೋಸ್ಟ್ ಆಗಿರೋಂಥದ್ದು ಅಂತ ಅರ್ಥ. ಈಗ ತೆಂಗಿನ ತುರಿ ಏನಿದೆ ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗಿ ರೋಸ್ಟ್ ಆಗ್ಬೇಕು. 1 ಬೌಲ್ ಅಷ್ಟು ತೆಂಗಿನ ತುರಿ ಇದೆ ಇಲ್ಲಿ. ಇದನ್ನೀಗ ಚೆನ್ನಾಗಿ ಹುರ್ಕೋಬೇಕು, ಬ್ರೌನ್ ಕಲರ್ಗೆ ಹುರ್ಕೋಬೇಕು. ಓಕೆ. ನಮ್ಮ ಇವತ್ತಿನಿಂದ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನಾವು ಅದ್ಭುತವಾಗಿರುವಂತಹ ಓಣಂ ಸ್ಪೆಷಲ್ ನ ತೋರಿಸ್ತಾ ಇದೀವಿ. ನಮ್ಮ 3 ದಿವಸದಲ್ಲಿ ಎಷ್ಟು ಅಡುಗೆಗಳು ಮೇನ್ ಇರುತ್ತೋ ಅದನ್ನ ಮಾಡಿ ತೋರಿಸೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನೋಡೋಣ ಎಷ್ಟು ಅಡುಗೆಗಳು ಮುಗಿಸ್ತೀವಿ ಅಂತ. ಅಂತೂ ಇವತ್ತು ತೀಯಲ್ಲಿಂದ ಶುರು ಆಗಿದೆ ಓಣಂ ಹಬ್ಬ ನಮ್ಮ ಒಗ್ಗರಣೆ ಡಬ್ಬಿನಲ್ಲಿ. ಓಕೆ, ಫುಲ್ಲು ಬ್ರೌನ್ ಆಗಿದೆ. ಇಲ್ಲಿ ಒಂದು ವಿಜಲ್ ಕೂಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ? 1-2 ಇಂಗ್ರೀಡಿಯೆಂಟ್ ಹಾಕ್ತೀವಿ. ಹಾಕಿ ಮೇಡಮ್. ಸೀದೋಗ್ತಾ ಇದೆ. ಆಗ್ಲಿ ಅದು ಸಿಹಿಯದು ಅಂದ್ರೆ ಕಪ್ಪಾಗಬಾರ್ದು, ಬ್ರೌನ್ ಆಗ್ಬೇಕು. ಇನ್ನ ಸ್ವಲ್ಪ ವೈಟ್ ಇದೆ ಆಗ್ಬೇಕು. ಸ್ವಲ್ಪ ಜೀರಿಗೆ, ಆಮೇಲೆ ಮೆಂತ್ಯ ಕಾಳು ಹಾಕ್ತಾ ಇದ್ದೀರಾ? 1 ಕಾಲ್ ಚಮಚ. ಆಯ್ತು. ಆಮೇಲೆ ಸ್ವಲ್ಪ ರೋಸ್ಟ್ ಆಗ್ಬೇಕು. ರೋಸ್ಟ್ ಆಗೋಯ್ತು ಬಿಡಿ, ನೀವು ಮಾಡೋಷ್ಟಿಗೆ ರೋಸ್ಟ್ ಆಗೋಯ್ತು. ನಾವು ಬ್ರೌನ್ ಮಾಡ್ಕೊಳ್ಳೋದೇ ನಮ್ ಟೇಸ್ಟ್ ಬರೋದು. ಓಕೆ. ಮತ್ತೆ ಗ್ರೇವಿನ ಬ್ರೌನ್ ಕಲರ್ ಬರ್ಬೇಕು. ಓಕೆ ಮೇಡಮ್. ಓಕೆ. 1 ವಿಜಲ್ ಸಾಕಲ್ವಾ ಮೇಡಮ್? ಇದು ಸಾಕು. ಖಾರದ ಪುಡಿ ಕೊಡ್ಲಾ? 1 ಸ್ಪೂನ್ ತಾಳ್ರಿ, ಕೊಡ್ತೀವಿ ತಾಳ್ರಿ. ನಾವು ಎವರೆಸ್ಟ್ ಅವರ ಖಾರದ ಪುಡಿ 1 ಸ್ಪೂನ್ ಬೇಕು ಅಂತ ಮೇಡಮ್ ಹೇಳ್ಬಿಟ್ಟಿದ್ದಾರೆ. ಸಾಕಾ ಮೇಡಮ್? ಸಾಕಾ? ಧನಿಯಾ ಪುಡಿ ಅದು ನಾವು ಕೊಡ್ತೀವಿ. ಎವರೆಸ್ಟ್ ಅವ್ರ ಧನಿಯಾ ಪುಡಿ 1 ಸ್ಪೂನ್. ಆಫ್ ಮಾಡಿ. ಆಫ್ ಮಾಡೋಣ. ಓಕೆ, ಆಫ್ ಆಗಿದೆ. ಇದು ಆಫ್ ಆಗಿದೆ.
ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ರುಬ್ಕೋಬೇಕು. ತಣ್ಣಗಾಗೋಯ್ತು ಬಿಡಿ. ಪೌಡರ್ ಮಾಡ್ಕೊಳ್ತೀರಲ್ವಾ? ಇಲ್ಲ, ಪೇಸ್ಟ್ ಮಾಡ್ಕೋತೀವಿ. ಗ್ರೇವಿನ ಇದ್ರೊಳಗೆ ಮಾಡ್ಬಿಡ್ತೀರಾ ಮೇಡಮ್ ನೀವು? ಕುಕ್ಕರ್ಲೆ ಮಾಡ್ಬಿಡ್ತೀರಾ? ಒಗ್ಗರಣೆ ಹಾಕ್ಬೇಕು ನಾನು ಬೇರೆ ಪಾತ್ರೆಯಲ್ಲಿ. ಹಾಕಿ ನೀರ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಓಣಂ ಹಬ್ಬದ ವಿಶೇಷ ಕಾರ್ಯಕ್ರಮ ಕೊಬ್ಬರಿ ಎಣ್ಣೆ ತಗೊಂಡು ಹಾಕಿ ಮೇಡಮ್, ಹಾಕಿ ಹಾಕಿ. ಇದು ಹಾಕಿಲ್ಲ ಅಂದ್ರೆ ಅವ್ರ ಡಿಶ್ ಕಂಪ್ಲೀಟ್ ಆಗಲ್ಲ. ಎಸ್ ಎಸ್, ಅದೇನಂದ್ರೆ ಕೊಕೊನಟ್ ಆಯಿಲ್ ಯೂಸ್ ಹಾಕ್ಲೇಬೇಕು ಮೇಡಮ್. ಅಲ್ಲ, ಏನಂತ ಹೇಳಿದ್ರೆ ಹಾಕ್ಲೇಬೇಕು ಅನ್ನೋಕೆಲ್ಲ ಏನಿಲ್ಲ. ಕೇರಳದಲ್ಲಿ ತೆಂಗಿನಕಾಯಿ ಬೆಳೆಯೋದು ಜಾಸ್ತಿ. ತೆಂಗಿನಕಾಯಿ ಬೆಳೆದಿದ್ದ ಕಡೆ ಆ ಆಯಿಲ್ ಯೂಸ್ ಮಾಡ್ತಾರೆ. ಅದು ರೂಢಿಯಲ್ಲಿ ಎಲ್ಲ ಹಾಕೋದು ರೂಢಿಯಲ್ಲಿ. ಓಹೋ, ಎಲ್ಲ ತರಕಾರಿ ಬೆಂದಾಗಿದೆ. ಸಾಸಿವೆ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಮೇಡಮ್. ಸಾಸಿವೆ, ಕೊಬ್ಬರಿ ಎಣ್ಣೆ ಹಾಕೊಂಡು ಸಾಸಿವೆನ ಒಗ್ಗರಣೆ ಹಾಕೊಳ್ತಾ ಇದೀವಿ. ಹೌದು. ಸಾಸಿವೆ ಜೊತೆಗೆ ಹಿಂಗು ಸ್ವಲ್ಪ, ಇದು ಆಪ್ಷನಲ್. ಓಕೆ. ಹಿಂಗು ಓಕೆ. ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಮೇಡಮ್. ಕರಿಬೇವು ಹಾಕಿ. ಇಲ್ಲಿ ಸಾಂಬಾರು ಈರುಳ್ಳಿ ಸಹ ಹಾಕೋಬಹುದು, ರುಚಿ ಹೆಚ್ಚು. ಓಕೆ. ಸ್ವಲ್ಪ ಈರುಳ್ಳಿ ಕೆಂಪಗಾಗಬೇಕು. ಕೆಂಪಾಗಬೇಕಾ? ಓಕೆ ಮೇಡಮ್. ಇವನ್ ಸಾಂಬಾರು ಈರುಳ್ಳಿ ತಗೊಂಡಾಗ ಅದನ್ನು ಸಹ ಫೈನ್ ಆಗಿ ಚಾಪ್ ಮಾಡಿ ಹಾಕ್ಬೋದು. ಇದಕ್ಕೆ ಫೈನ್ ಆಗಿ ಚಾಪ್ ಮಾಡಿ ಹಾಕ್ತಾರೆ. ಅಂದ್ರೆ ಯೂಶಲಿ ಏನಂದ್ರೆ ಸಾಂಬಾರ್ ಈರುಳ್ಳಿ ಪೂರ್ತಿಯಾಗಿ ಹಾಕೋದು. ಹೌದು, ಬಟ್ ಅವರು ಫೈನ್ ಆಗಿ ಚಾಪ್ ಮಾಡಿ ಹಾಕ್ತಾರೆ. ಅದು ಡಿಪೆಂಡ್ಸ್, ಒಬ್ಬೊಬ್ರದ್ದು ಅದೊಂಥರ ಕುಕಿಂಗ್ ಇರುತ್ತೆ. ಬಟ್ ಅದು ಹಾಕಿದಾಗ ರುಚಿ ಹೆಚ್ಚು ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ನಾವು ಮಿಕ್ಸ್ ವೆಜಿಟೇಬಲ್ ಟೀಯಲ್ ತೋರಿಸ್ತಾ ಇದೀವಿ. ಬರೀ ಉಳ್ಳಿ ಟೀಯಲ್ ಅಂತಾನು ಮಾಡ್ತಾರೆ. ಉಳ್ಳಿ ಟೀಯಲ್ ಅಂದ್ರೆ ಉಳ್ಳಿ ಅಂದ್ರೆ ಆನಿಯನ್, ಸಾಂಬಾರ್ ಈರುಳ್ಳಿ ಏನಿದೆ. ಓ, ನೀವು ಮಲಯಾಳಂ ಮೇಲೆ ಕಲ್ತ್ಕೊಂಡಿದ್ದೀರಾ? ಅದನ್ನ ಬೇರೆ ಆದ್ರೆ ಅಡಿಗೆ ತೋರಿಸ್ತಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರ್ಬೇಕಲ್ಲ. ವೆರಿ ಗುಡ್ ಮೇಡಮ್. ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ. ಇದು ಗಟ್ಟಿ ಗೋಸ್ತರ ಬರ್ಬೋದು ಅನ್ಕೊಂಡಿದೀನಿ. ಹೌದು, ಗಟ್ಟಿಗಿರುತ್ತೆ. ನಮ್ದೇನಂದ್ರೆ ಸಾಂಬಾರ್ಗೆಲ್ಲ ನಾವು ಬೇಳೆ ಬಳಸ್ತೀವಿ. ಇದು ರೈಸ್ ಜೊತೆಗೆ ಸೈಡ್ ಡಿಶ್. ನಾವು ಏನೇ ಆದ್ರೂ ತರಕಾರಿ ಜೊತೆಗೆ ಬೇಳೆ ಹಾಕಿ ಮಾಡ್ತೀವಿ. ಇಲ್ಲಿ ಬೇಳೆ ಇಲ್ಲ. ಮತ್ತೆ ಇಲ್ಲಿ ಹುಳಿ ಪ್ರಮಾಣ ಜಾಸ್ತಿ ಇರುತ್ತೆ. ಸ್ವಲ್ಪ ಹುಣಸೆ ರಸ ಹುಳಿ ಇರುತ್ತೆ. ಇಷ್ಟ ಆದ್ರೆ ಸಾಕು, ತರಕಾರಿ ಹಾಕಿ. ಎಲ್ಲ ಬೇಯಿಸ್ಕೊಂಡಿರುವಂತ ತರಕಾರಿ. ಬದನೆಕಾಯಿ, ಕ್ಯಾರೆಟು, ಗಡ್ಡೆಕೋಸು, ಆಲೂಗಡ್ಡೆ ಎಲ್ಲಾನು ಹಾಕೊಂಡಿದೀವಿ. ಇದಕ್ಕೆ ಸಿಹಿ ಗುಂಬಳ ಸಹ ಇದೆ. ಸಿಹಿ ಗುಂಬಳ ಇಂಪಾರ್ಟೆಂಟು. ಸಿಹಿ ಗುಂಬಳನು ಹಾಕಿದೀವಿ. ಇದಕ್ಕೆ ಇವಾಗ ಹುಣಸೆಹಣ್ಣು ನೆನ್ಸಿಟ್ಟಿದೆ, ಒಂದು ಸ್ಮಾಲ್ ಸೈಜ್. ಅದರ ರಸ, ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ಕಿವುಚಿ ಇಟ್ಕೊಂಡಿರುವಂತ. ಹೌದು. ಈ ಸ್ಟಾಕ್ ಏನ್ ಬೇಕಾಗಲ್ಲ ಅನ್ಕೊಂಡಿದ್ದೀನಲ್ವಾ? ಅದ್ ನೋಡಿ ಆಡ್ ಮಾಡ್ಕೋಬಹುದು. ಸ್ಟಾಕ್ ಅಂದ್ರೆ ತೆಳು ಇರಲ್ಲ. ಇದು ಗಟ್ಟಿನೇ ಇರೋದ್ರಿಂದ ಕಡಿಮೆ. ಬಟ್ ಸ್ವಲ್ಪ ಕೇರಳ ಊಟ ಎಲ್ಲ ಸ್ವಲ್ಪ ಹುಳಿನೇ ಬಿಡಿ, ಹುಳಿ ಇರುತ್ತೆ. ಅದೊಂಥರ ಅದು ನಮ್ಗೆ ಸೆಟ್ ಆಗೋದು ಸ್ವಲ್ಪ ಕಷ್ಟ. ಹುಳಿ ಹಂಗೇನೆ ಇರೋದು. ಸ್ವಲ್ಪ ಇದು ತರಕಾರಿ ಈರುಳ್ಳಿ ಎಲ್ಲ ಹುಣಸೆ ರಸದಲ್ಲಿ ಬೇಯಬೇಕು. ಆಮೇಲೆ ಒಂದು ಬಾಯ್ಲ್ ಬರಲಿ, ಮಾಡ್ಕೊಂಡಿರೋಂಥ ಪೇಸ್ಟ್ ಹಾಕ್ತೀವಿ. ತೆಂಗಿನಕಾಯಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಇದಕ್ಕೆ ಮೆಂತ್ಯ, ಒಂದ್ ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕೊಂಡಿದ್ದೀವಿ. ಹೌದು, ಇದ್ರದ್ದು ಪೇಸ್ಟ್ ಹಾಕ್ತೀವಿ. ಕೊಬ್ಬರಿ ಎಣ್ಣೆ ಮಿಶ್ರಿತವಾದಂಥದ್ದು. ಕೇರಳದಲ್ಲಿ ಯಾವ ರೀತಿ ಮಾಡ್ತಾರೋ ಅಡುಗೆ, ಅದೇ ರೀತಿ ಅಡುಗೆನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾಡ್ತಾ ಇದೀವಿ. ಕಲರ್ ಇದು ಈ ರೀತಿ ಬರುತ್ತೆ ಅಂತ. ಬ್ರೌನ್ ಕಲರ್ ಅಲ್ಲ? ಬ್ರೌನ್ ಕಲರ್ ಬರಬೇಕು. ಓಕೆ, ಬಂದಿದ್ಯಾ? ನೀವು ಅನ್ಕೊಂಡಂಗೆ ಬಂದಿದ್ಯಾ? ಅದು ಬಾಯ್ಲ್ ಆದ್ಮೇಲೆ ಸ್ವಲ್ಪ ಇನ್ನ ಕಲರ್ ಚೇಂಜ್. ಡ್ರೈ ಆಗುತ್ತಾ? ಡ್ರೈ ಆಗಲ್ಲ, ಇಷ್ಟೇ ಇರುತ್ತಲ್ಲ? ಇಷ್ಟೇ ಇರುತ್ತಲ್ಲ. ಓಕೆ, ಸೈಡ್ಸ್ ತರ ತಿನ್ಕೋಬಹುದು ಅನ್ಕೊಂಡಿದ್ದೀನಿ. ಇಲ್ಲ, ವೈಟ್ ರೈಸ್ ಜೊತೆ ಸಾಲ್ಟ್ ಹಾಕ್ತೀನಿ. ಇನ್ನೇನಾದ್ರು ಹಾಕೋದಿದ್ಯಾ? ಇನ್ನೇನಿಲ್ಲ, ಮಸಾಲೆ ಎಲ್ಲ ಕುದಿಬೇಕು. ಕುದಿಲಿ. ತರಕಾರಿ ಬೆಂದಿದೆ, ನಮ್ಗೆ ಏನಿದ್ರು ಏನ್ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು, ಅದು ಹೋಗ್ಬೇಕು. ಮುಚ್ಚೋಣ ಸ್ವಲ್ಪ ಹೊತ್ತು. ಸ್ವಲ್ಪ ಕ್ಲೋಸ್ ತೆಗೀರಿ ಮೇಡಮ್. ಓಹೋ, ಇನ್ನ ಕುದಿದ ಆಫ್ ಮಾಡ್ರಿ. ಆಫ್ ಮಾಡಿ. ಓಹ್, ಗಟ್ಟಿನೇ ಆಗೋಯ್ತಲ್ರಿ. ಇಷ್ಟು ಗಟ್ಟಿ ಇರುತ್ತೆ. ಓಹೋ, ಇಲ್ಲಿ ನಾವು ಬೇಳೆ ಬಳಸಿಲ್ಲ, ಕಾಯಿ ಏನ್ ಹಾಕಿದೀವಿ ಅದರಲ್ಲಿ ಗಟ್ಟಿ ಬರುತ್ತೆ. ವೈಟ್ ರೈಸ್ ಜೊತೆ ಬೇಳೆ ದಿನ ಹಾಕಿ 85 ರೂಪಾಯಿ ಪರ್ ಕೆಜಿ. ಮಿಕ್ಸ್ಡ್ ವೆಜಿಟೇಬಲ್ ಟೀಯಲ್, ಕೇರಳ ಸ್ಪೆಷಲ್.
ಇದು ಇವತ್ತಿಂದ ಓಣಂ ಹಬ್ಬ ಶುರುಗೆ ಸ್ಪೆಷಲ್ ಆಗಿ ನಾವು ಮಾಡಿಸ್ತಾ ಇದೀವಿ. ಓಣಂ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಓಣಂ ಹಬ್ಬಕ್ಕೆ ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ತೋರಿಸ್ತಾ ಇದೀವಿ. ಮೊದಲನೇದಾಗಿ ಟೀಯಲ್ ಅನ್ನೋದನ್ನು ತೋರಿಸ್ತಾ ಇದೀವಿ. ಗಟ್ಟಿಯಾದಂಥ ಗೊಜ್ಜು, ಸ್ವಲ್ಪ ಸೈಡಲ್ಲಿ ಹಾಕಿರ್ತಾರೆ, ಜಾಸ್ತಿ ಎಲ್ಲ ಹಾಕಲ್ಲ, ಚೂರು ಕಲ್ಸ್ಕೊಂಡು ತಿಂತಾ ಇರೋದು. ಒಂದು 36 ಐಟಮ್ ಎಲೆಯಲ್ಲಿ ಇಷ್ಟಿಷ್ಟೇ ಹಾಕೊಂಡು ಹೋಗ್ತಾರೆ. ಯಾವ್ದು ತಿಂದ್ವಿ ಯಾವ್ದು ಬಿಟ್ವಿ ಅಂತಾನೆ ಜ್ಞಾಪಕದಲ್ಲಿರಲ್ಲ. ಇದು ತಿಂದ್ಮೇಲೆ ಅದು ಹೆಸರು ಇನ್ನೂ ನಮ್ಗೆ ಜ್ಞಾಪಕದಲ್ಲಿರಲ್ಲ. ಅದು ಬೇಕು ಅಂತ ಕೇಳೋಕ್ಕೂ ನಮ್ಗೆ ಜ್ಞಾಪಕದಲ್ಲಿರಲ್ಲ. ಅವ್ರು ಇನ್ನೊಂದ್ಸರಿ ಬಂದು ಬಡಿಸೋದು ಇಲ್ಲ. ಓಕೆ, ಅದೆಲ್ಲ ಯಾಕೆ ಬೇಕು ತಲೆನೋವು. ನಮ್ಮ ಅಡುಗೆ ಮನೇಲಿ ನಾವೇನೇ ಎಲ್ಲ ತೋರಿಸ್ತಾ ಇದೀವಿ. ನೀವೇ ನಿಮ್ಮಲ್ಲಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಸುಚಿತ್ರ ಅವ್ರು ತೋರಿಸಿರೋಂಥ ಟೀಯಲ್ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಬರ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಓಣಂ ಹಬ್ಬನ ಆಚರಣೆ ಮಾಡ್ಕೊಳ್ಳಿ. ಟೀಯಲ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಸಿಹಿ ಕುಂಬಳಕಾಯಿ, ಕ್ಯಾರೆಟ್, ನವಿಲುಕೋಸು, ಆಲೂಗೆಡ್ಡೆ, ಬದನೆಕಾಯಿ, ಅರಿಶಿನ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ತೆಂಗಿನಕಾಯಿ ತುರಿ ಹಾಕಿ ಕೆಂಪಗೆ ಹುರಿದು ಇದಕ್ಕೆ ಜೀರಿಗೆ, ಮೆಂತ್ಯ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಇಂಗು, ಹಸಿರು ಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಇದಕ್ಕೆ ಬೆಂದ ತರಕಾರಿಗಳು, ಹುಣಿಸೆ ರಸ, ರುಬ್ಬಿದ ಮಸಾಲ ಹಾಕಿ ಕಲಸಿ ಉಪ್ಪು ಸೇರಿಸಿ 2 ನಿಮಿಷ ಕುದಿಸಿ. ಈಗ ಓಣಂ ಸ್ಪೆಷಲ್ ಟೀಯಲ್ ಸವಿಯಲು ಸಿದ್ಧ. ಕೇರಳ ಸ್ಪೆಷಲ್ ಟೀಯಲ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಚೆನ್ನಾಗಿರ್ಬೋದು ಅನ್ಕೊಂಡಿದೀನಿ. ಕೇರಳ ಕಾಸರಗೋಡು ಕಡೆ ಹೋಯ್ತು ಅಂದ್ರೆ ಇದೇ ತರದೇನೆ. ಹೌದು, ಕೊಬ್ಬರಿ ಎಣ್ಣೆ ಫ್ಲೇವರು, ಹುಳಿ ಜಾಸ್ತಿ. ಕೊಲ್ಲೂರು ನಮ್ ಕೊಲ್ಲೂರ್ಗೆ ಹೋದ್ರು ಹೌದಾ, ಆ ಹೋಟ್ಲುಗಳಲ್ಲಿ, ಆ ಕೇರಳ ಹೋಟ್ಲುಗಳಲ್ಲಿ ಇದನ್ನೇ ಮಾಡ್ಕೊಡ್ತಾರೆ. ಇದೇ ಪರೋಟ ಕೊಡ್ತಾರೆ. ಹಿಂಗೆ ಇರುತ್ತೆ. ಇಲ್ಲ, ಪರೋಟಾಗಿನ ಇದು ವೈಟ್ ರೈಸ್ ಜೊತೆ ಇದನ್ನ ಕೊಟ್ಬಿಡ್ತಾರೆ ಒಂದು ಕಪ್ಪಲ್ಲಿ. ನಾವು ಹಿಂಗೆ ತಿಂತೀವಿ, ನಮ್ಗೆ ಅದು ರುಚಿ ಟೇಸ್ಟ್ ಆಗಲ್ಲ, ಬಟ್ ಬಿಡಂಗಿಲ್ಲ, ನೋ ಪ್ರಾಬ್ಲಮ್. ಕೇರಳ ಸ್ಪೆಷಲ್ಲು, ಕೇರಳ ಅಡುಗೆ ಅಂದ ತಕ್ಷಣ ಕೇರಳ ಥರನೇ ಇರುತ್ತೆ. ತುಂಬ ಚೆನ್ನಾಗಿದೆ ಸುಚಿತ್ರ ಅವರೇ. ಅಂತೂ ಕೇರಳ ಅಡುಗೆಗಳನ್ನ ತೋರ್ಸಕ್ಕೆ ಶುರು ಮಾಡಿದ್ದೀರಾ. ತೋರಿಸಿ, ಇದನ್ನು ಖಾಲಿ ಮಾಡ್ತೀವಿ ನೀವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತಿಂದ ನಿಮ್ಮ ಅಡುಗೆಗಳು ಶುರು ಆಗುತ್ತೆ. ಹೊಸ ಅಡುಗೆಗಳನ್ನ ತಂದು ತೋರಿಸಿ ನಮಗೆ. ಆರೋಗ್ಯದ ಅಡುಗೆ ಸುತ್ತನ್ನ ತೋರಿಸಲಿಕ್ಕೆ ಯಾರನ್ನು ಕರೆಸ್ತಾ ಇದ್ದೀರಾ ಮುರಳಿ ಅವರು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಖ್ಯಾತ ಸಮೂಹ ತಜ್ಞರು ಬಾಲಕೃಷ್ಣ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿನೂ ಕೊಡ್ತಾ ಇದ್ದಾರೆ. ಆರೋಗ್ಯದ ಕ್ರಮಗಳಲ್ಲಿ ಯಾವ ರೀತಿ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಗುರೂಜಿಯವರೇ. ನಮಸ್ಕಾರ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಆಗ್ಬಿಟ್ಟಿದೆ ಜನಗಳಿಗೆ. ಅಯ್ಯೋ, ಒಂದೊಂದೊಂದು ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ ಅಷ್ಟೊಂದು ಪ್ರಶ್ನೆಗಳಿದೆ. ದಯವಿಟ್ಟು ಗುರೂಜಿಯವ್ರನ್ನ ಮೀಟ್ ಮಾಡಿಸಿ, ಗುರೂಜಿಯವ್ರಿಗೆ ಕೇಳಿ. ನಾನು ಹೇಳ್ತೀನಿ, ಎಲ್ಲಾರು ಹಂಗೆ ಹೇಳಕ್ಕಾಗಲ್ಲಪ್ಪ. ಅದಕ್ಕೆಲ್ಲ ಒಂದು ಸರ್ಟನ್ ಪ್ರೊಸೀಜರ್ಸ್ ಇದೆ. ಅವ್ರನ್ನ ಮೀಟ್ ಮಾಡಬೇಕು, ಇದ್ರ ಬಗ್ಗೆ ಅವ್ರು ಸ್ಟಡಿ ಮಾಡಬೇಕು. ಅವ್ರೇನು ನಂದು ಮಾಯಾ ಮಂತ್ರ ಹಳೆ ಪಿಕ್ಚರ್ ತೋರಿಸಲ್ಲ, ಹಿಂಗೆ ಕತ್ನ ತೆಗೆದ್ಬಿಟ್ಟು ಇನ್ನೊಂದು ಕತ್ನ ಇಟ್ಬಿಟ್ಟು ಪ್ಲಾಸ್ಟರ್ ಮಾಡಿಸ್ಬಿಡ್ತಾರ ಏನಾಗಲ್ಲ. ಇಲ್ಲ ಸರ್, ನೀವು ಒಂದ್ಸರಿ ಕೇಳ್ಬಿಡಿ ಅಂತ. ಆಯ್ತು ಬಿಡಪ್ಪ, ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಗುರೂಜಿ, ಅದೆಲ್ಲ ನಾವು ಪ್ರಶ್ನೆ ಆಮೇಲೆ ಕೇಳ್ತೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ಗುರೂಜಿ? ಬಾಳೆ ದಿಂಡಿನ ಪಲ್ಯ. ಬಾಳೆ ದಿಂಡು ಏನಕ್ಕೆ ಒಳ್ಳೇದು ಗುರೂಜಿ? ಈ ಕಿಡ್ನಿ ಸ್ಟೋನ್ಸ್, ಗಾಲ್ ಬ್ಲಾಡರ್ ಸ್ಟೋನ್ಸ್, ಇದೆಲ್ಲದಕ್ಕೂ ಬಹಳ ಒಳ್ಳೇದು. ಅದು ತುಂಬಾ ಜನಕ್ಕೆ ಈ ನಡುವೆ ಈ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ. ಕಲ್ಲು ಹೊಡಿಬೇಕು. ಆ ಪೇನ್ ಬಂದಾಗ ತಡ್ಕೊಳಕ್ ಆಗದೇ ಇಲ್ಲ ಸರ್. ಅಯ್ಯೋ, ಆ ಪೇನ್ ಬಂದಿರೋ ಅರ್ಧ ನಮ್ಮ ಜೀವನ ಶೈಲಿ ಒಂದಾದ್ರೆ ಈ ಆಂಟಾಸಿಡ್ಸ್ ಅಂತ ತಗೊಂಡು ಎರಡನೇ ಕಾರಣ ಆಗತ್ತೆ. ಏನ್ ಕಾರಣನೋ ಆ ನೋವು ಮಾತ್ರ ಯಾವ ಶತ್ರುಗಳಿಗೂ ಬೇಡ. ಅಟ್ಲೀಸ್ಟ್ ಇದು ಕುಡಿದ್ರೆ, ಅಥವಾ ಅಂದ್ರೆ ಇದು ರೆಗ್ಯುಲರ್ ಆಗಿ ಸೇವನೆ ಮಾಡ್ಬೇಕು. ಒಂದಿನ ಪಲ್ಯ, ಒಂದಿನ ಕೋಸಂಬರಿ, ಒಂದಿನ ಜ್ಯೂಸ್. ಅದಕ್ಕೆ ಇದು 3ನೇ ಐಟಮ್ ಬಾಳೆ ದಿಂಡು ಮುಖಾಂತರ. ಹೀಗೆ ನಾವು ಬಿಟ್ಟು ಒಂದಲ್ಲ ಒಂದು ರೀತಿ ಇದನ್ನ ಸೇವನೆ ಮಾಡ್ತಾ ಇದ್ದಾಗ ಆ ಕಲ್ಲು ನಿಧಾನವಾಗಿ ಡಿಸಾಲ್ವ್ ಆಗ್ತಾ ಬರುತ್ತೆ. ಈ ಕಾರಣಕ್ಕೆ ಇವತ್ತು ಬಾಳೆ ದಿಂಡಿನ ಪಲ್ಯ ತೋರಿಸಿ. ಬಾಳೆ ದಿಂಡಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಬಾಳೆ ದಿಂಡು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಉಪ್ಪು. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ತೆಂಗಿನ ತುರಿ, ಒಂದಷ್ಟು ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಖಾರದ ಮೆಣಸಿನಕಾಯಿ. ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಹಾಕಿದೆ. ಓಕೆ, ಇವಾಗ ಇದು ತುರಿದಿರುವಂತಹ ಕೊಬ್ಬರಿನ ಹಾಕೊಳ್ಳೋಣ. ತೆಂಗಿನಕಾಯಿ, ಕೊಬ್ಬರಿ, ತೆಂಗಿನಕಾಯಿ. ಓಕೆ, ಬೆಳ್ಳುಳ್ಳಿ, ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ನೀರು ಹಾಕಿ. ಬಾಳೆಕಾಯಿ ಈಜಿಯಾಗಿ ಸಿಗ್ತಾ ಇರುತ್ತೆ, ಬಟ್ ಒಳಗಡೆ ಅದನ್ನ ತೆಗಿಬೇಕಾದ್ರೆ ಅದನ್ನೇ ಯೂಸ್ ಮಾಡ್ಬೇಕು. ಆ ದಿಂಡನ್ನೇ ಬಾಳೆಕಾಯಿ ಅಂತ ಸರಿ ಬಾಳೆ ದಿಂಡಿನ ತಂದ್ಬಿಟ್ಟು ಬಾಳೆಕಾಯಿ ಹಾಕಿ ಮಾಡ್ಬಿಟ್ಟಿರ. ಬಾಳೆ ದಿಂಡು ಬಲ್ತಿರೋದ್ ತಂದ್ರೆ ಒಳಗಡೆ ಹಿಂಗ್ ಸಿಪ್ಪೆ ಸುಲಿತಾ ಬಂದ್ರೆ
ಒಂದು ವೈಟ್ ಕಲರ್ದು ಒಂದು ಸಿಗುತ್ತೆ, ಕಟ್ಟಿಗೆ ತರ ಸಿಗುತ್ತೆ ನಿಮ್ಗೆ. ಅದನ್ನ ತಂದು ಮಾಡೋದು, ಇನ್ನೇನ ಮಾಡ್ಕೊಂಡು ತಿನ್ಬಿಟ್ಟಿರ ಗ್ರಾಚಾರ. ಆಯ್ತಾ ಗುರುಜಿ? ಹಾಗೆ ಇದು ಬಾಳೆ ದಿಂಡಿದು, ಇಷ್ಟು ದಪ್ಪ ಬಾಳೆ ದಿಂಡಿ ಇರುತ್ತೆ, ಒಳಗಡೆ ಮಧ್ಯದಲ್ಲಿ ಹಿಂಗಿರುತ್ತೆ. ಇದ್ರ ಮೇಲೆ ನಿಮ್ಗೆ ಸುಲಿಯಕ್ಕಾಗಲ್ಲ ಅದನ್ನ, ಅಂದ್ರೆ ಆ ಸಿಪ್ಪೆ ತರ ಬರಲ್ಲ. ಇದ್ರೊಳಗೆ ನಾವು ಬಾಳೆಕಾಯಿ ಪಲ್ಯ ಮಾಡ್ತೀವಿ. ಕರೆಕ್ಟ್ ಗುರುಜಿ? ಇದನ್ನ ಸಣ್ಣಾಗಿ ಹೆಚ್ಕೊಂಡು ಬಿಸಿನೀರಲ್ಲಿ ಬೇಯಿಸ್ಕೊಂಡು ಚೆನ್ನಾಗಿ ಅದ್ ನೀರಲ್ಲಿ ಬೇಯ್ದೋಗಿದೆ, ಅದನ್ನ ತಂದಿದೀವಿ. ಆಮೇಲೆ ನೀವೇನೋ ಬರೀ ಬಾಳೆ ದಿಂಡೆಲ್ಲ ಕತ್ತಿಸ್ಬಿಟ್ಟು ಚೆನ್ನಾಗಿ ತಿನ್ನಕ್ ಹೋಗ್ಬೇಡಿ. ಇದು ಸಿಗುತ್ತೆ ನಿಮ್ಗೆ, ಈ ದಪ್ಪ ಹಿಂಗ್ ಕವರ್ ಇರುತ್ತೆ. ತೆಗಿತಾ ಬಂದ್ರೆ ಕವರ್ ಬರೋದು ನಿಂತೋಗುತ್ತೆ. ಇದನ್ನ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಆರೋಗ್ಯಕ್ಕೂ ಕೂಡ ಒಳ್ಳೇದು. ಇದೆ ಫ್ರೈ ಮಾಡ್ಕೊಂಡು ನಾವ್ ಎಣ್ಣೆ ಹಿಂಗ್ ತಗೊಂಗೆ ಇಲ್ಲ ಗುರುಜಿ ಬಂದ ತಕ್ಷಣ ಹೆಂಚಿದ ತಕ್ಷಣ ಕೈಲಿ ಹೋಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ. ಅಂದ್ರೆ ಇದ್ರೊಳಗೆ ನಾವು ಬೆಳ್ಳುಳ್ಳಿ ಹಾಕೊಂಡಿದೀವಿ, 2 ತರ ಮೆಣಸಿನ್ಕಾಯಿ ಹಾಕೊಂಡಿದೀವಿ, ಕಾಯಿ ತುರಿ ಹಾಕೊಂಡಿದೀವಿ ಒಳಗೆ. ಕಾಯಿ ಸೊ ಬೇಯಿಸಿ ತಂದಿರುವಂತಹ ಬಾಳೆ ದಿಂಡಿನ ಬಾಳೆ ದಿಂಡಿ ಇದೆ ರೀ. ಕಲರ್ನ ಚೆನ್ನಾಗಿ ಬಂತು ಗುರುಜಿ. ಇದು ಬಾಳೆ ದಿಂಡು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಅದು ಈಸಿಯಾಗಿ ಸಿಗುತ್ತೆ. ಆ ಈಸಿಯಾಗಿ ಸಿಗೋದೇ ನಾವು ಮಾಡ್ಕೊಳ್ಳಲ್ಲ, ಅದೇ ನಮ್ಮ ಪ್ರಾಬ್ಲಮ್. ಸ್ವಲ್ಪ ಸಿಗದಿರೋದಕ್ಕೆಲ್ಲ ಟ್ರೈ ಮಾಡ್ತೀವಿ. ಆಮೇಲೆ ಇನ್ನೊಬ್ರು ಯಾರು ನಮ್ಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇದ್ರೆ, ಲಕ್ಷ್ಮಣ್ ಫಲ ಅಂತ ಒಂದು ತೋರಿಸಿದ್ವಿ ನಾವು. ಎಲ್ಲಿ ಸಿಗುತ್ತೆ. ಅದು ನಾನು ಒಬ್ಬ ಮುಸ್ಲಿಂ ಅದನ್ನ ಮಾರ್ತಾರೆ ಬ್ಯಾಂಗ್ಳೂರ್ನಲ್ಲಿ. ಓಕೆ. ಅವರು ನಮ್ಮ ಕ್ಲಿನಿಕ್ ಬಂದು ಬೇಕಿದ್ದಾಗ ತಂದು ಕೊಡ್ತಾರೆ. ಓಕೆ. ಅವರು ಕೇರಳದಿಂದ ತರಿಸ್ತಾರಂತೆ. ಓಕೆ. ಅವರ ನಂಬರು ನಾನು ಬೇಕಾದ್ರೆ ಕೊಡ್ತೀನಿ. ಓಕೆ ಓಕೆ ಓಕೆ. ಅವ್ರನ್ನ ಸಂಪರ್ಕಿಸ್ಕೋಬಹುದು. ಖಂಡಿತ ಗುರುಜಿ, ಅದನ್ನ ಕೊಟ್ರೆ ಅಥವಾ ನನ್ನ ಆಫೀಸಿಗೆ ಫೋನ್ ಮಾಡಿ ಕೇಳಿದ್ರು ಅವರು. ಓಕೆ ಓಕೆ. ನಿಮ್ಮ ಆಫೀಸ್ ನಂಬರೇ ಕೊಟ್ಟಿದ್ದೇನೆ ನಾನು ಅವ್ರಿಗೆ. ಆಮೇಲೆ ಫೋನ್ ಬಂದಿಲ್ಲ ನನಗೆ, ಹೇಳಿದ್ದೆ ಅವ್ರಿಗೆ. ನಾನು ಕೊಡಕ್ಕೆ ಇನ್ಸ್ಟ್ರಕ್ಷನ್ ಎಷ್ಟು ಮೇಲ್ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಲಕ್ಷ್ಮಣ್ ಫಲ ತೋರಿಸ್ಬಿಟ್ಟಿದ್ದಾರೆ, ಅದೇನೋ ಅದ್ರೊಳಗೆ ಕ್ಯಾನ್ಸರ್ ಕಡಿಮೆ ಆಗೋದಿದೆಯಂತೆ, ದಯವಿಟ್ಟು ಎಲ್ಲಿ ಸಿಗುತ್ತೆ ಹೇಳಿ. ಬಟ್ ಇವಾಗ ಬ್ಯಾಂಗ್ಳೂರ್ನಲ್ಲಿ ಎಲ್ಲ ಫ್ರೂಟ್ ಶಾಪ್, ಒಳ್ಳೆ ದೊಡ್ಡ ಫ್ರೂಟ್ ಶಾಪ್ಸ್ ನಲ್ಲಿ ಅವ್ರಿಗೆ ಲಕ್ಷ್ಮಣ್ ಫಲ ಅದೇ ಅಂತ ಗೊತ್ತಿರ್ಬೇಕಲ್ಲ ಗುರುಜಿ. ನಾವು ನೋಡ್ಕೊಬೇಕು. ಹಿಂಗಿದೆ ಸೀತಾಫಲ ಕೊಟ್ಬಿಟ್ಟು ಅದೇ ಅಂದ್ರೂ ನಾವು ಓನ್ಕೊಂಡ್ಬಂದ್ಬಿಡ್ತೀವಿ. ಸೀತಾಫಲ ತರನೇ ಇರುತ್ತೆ, ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ. ಇದು ದೊಡ್ಡದಾಗಿರುತ್ತೆ. ಅದು ತೆಗೆದ ತಕ್ಷಣ ಗೊತ್ತಾಗುತ್ತೆ ಇದು ಲಕ್ಷ್ಮಣ್ ಫಲನೇ ಅಂತ. ಬೇರೆ ತರನೇ ಇರ್ತದೆ. ಏನ್ ವ್ಯತ್ಯಾಸ ಇದೆ? ನೀವು ಎಣ್ಣೆ ಹಾಕಿ ಎಲ್ಲ ಬಾಡಿಸ್ಕೊಂಡ್ರು ಇದೇ ತರನೇ ಕಾಣ್ತಾ ಇರುತ್ತೆ. ಆರೋಗ್ಯಕ್ಕೆ ಕೆಟ್ಟದ್ದು ಕೂಡ. ಇಲ್ಲಿ ಏನು ಹಾಕ್ದೇನೆ ಅದೇ ತರನೇ ಕಾಣ್ತಾ ಇದೆ ಅಂದ್ರೆ ಹೆಚ್ಚು ಕಡಿಮೆ ಹಂಗೆ ಇರ್ಬೋದು ಅನ್ಕೊಂಡಿದ್ದೀನಿ. ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಬ್ಲಾಕೇಜ್ ಇಂದ ಹಾರ್ಟ್, ಓಕೆ, ಎಲ್ಲ ಹೋಗ್ತಾ ಬರುತ್ತೆ ಎಣ್ಣೆ ಬಿಡ್ತಾ ಬಂದಾಗ. ಯಾತಕ್ ಬೇಕಾಗಿದೆ? ಅದು ಕರೆಕ್ಟ್. ಮೂಲತಃ ಮನುಷ್ಯಂಗೆ ಇವೆಲ್ಲ ಯಾವುದು ಬೇಡ. ಹೌದು. ನಾವು ರುಚಿಗೋಸ್ಕರ ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡ್ಕೊಂಡಿರುವಂತ ವ್ಯತ್ಯಾಸಗಳು. ಹೌದೌದು. ಬಾಳೆ ದಿಂಡಿನ ಪಲ್ಯ ಅನ್ನದ ಜೊತೆ, ಮೇನ್ಲಿ ಅನ್ನದ ಜೊತೆ ಚೆನ್ನಾಗಿರುತ್ತೆ. ಓಕೆ. ಬಾಳೆ ದಿಂಡಿನ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಪಲ್ಯ. ನೀವು ಇದನ್ನ ಯಾವ ರೀತಿ ಮಾಡಿದ್ರು, ನೀವ್ ಯಾವ ರೀತಿ ಮಾಡ್ಕೋಬೇಕು ನೋಡ್ಕೊಂಡಿಲ್ಲ, ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಾಳೆ ದಿಂಡಿನ ಪಲ್ಯ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ರುಬ್ಬಿ ಒಂದು ಪ್ಯಾನ್ಗೆ ಹಾಕಿ ಬೇಯಿಸಿದ ಬಾಳೆ ದಿಂಡು ಸೇರಿಸಿ ಹುರಿದರೆ ಬಾಳೆ ದಿಂಡಿನ ಪಲ್ಯ ಸವಿಯಲು ಸಿದ್ಧ. ಓಕೆ ಗುರುಜಿ, ಇದೇನೋ ಘಮ ಬರ್ತಾ ಇದೆ. ಘಮ ಅಂತೇನೋ ಬರುತ್ತೆ. ಡೈರೆಕ್ಟ್ ಆಗಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಅನ್ನದ ಜೊತೆ ಅಥವಾ ಮೊಸರಿನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನ ಅಂದ್ರೆ ಪೀನಟ್, ಬಾದಾಮಿ ಮೊಸರು ಅಥವಾ ಗೋಡಂಬಿ ಮೊಸರು ಅಥವಾ ಕಡಲೆಕಾಯಿ ಬೀಜದ ಮೊಸರು ಜೊತೆ ಚೆನ್ನಾಗಿರುತ್ತೆ. ಅಂದ್ರೆ ಫೈಬರ್ ಜಾಸ್ತಿ ಸಿಗ್ತಾ ಇರ್ತಿದ್ರು, ನಾರಿನ ಸ್ವಲ್ಪ ನಾರು. ಬರೀ ಆಲೂಗಡ್ಡೆ ಆದ್ರೆ ಫಸ್ಟ್ ಕ್ಲಾಸ್ ಆಗಿ ಆರಾಮಾಗಿ ಜಗದು ತಿನ್ಬಿಡ್ಬೋದು. ಇದು ಸ್ವಲ್ಪ ಫೈಬರ್ ಕಂಟೆಂಟ್ ಇರುತ್ತೆ. ಇನ್ಫ್ಯಾಕ್ಟ್ ಅದು ವೆಯ್ಟ್ ಲಾಸ್ ಪ್ರೋಗ್ರಾಮ್ಗೆ ಒಂದು ಅಡ್ವಾಂಟೇಜ್. ಅದು ವೆಯ್ಟ್ ಲಾಸ್ ಪ್ರೋಗ್ರಾಮ್ಗೆ ಇದ್ರದ್ದು ಪೊಟ್ಯಾಷಿಯಂ ತುಂಬಾ ಇದೆ, ವೈಟಮಿನ್ B6 ಇದೆ, ಜೊತೆಗೆ ಇನ್ಸುಲಿನ್ ಮತ್ತು ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಇದ್ರೊಳಗೆ ಇರುತ್ತೆ. ಹಾಗಾಗಿ ಡಯಾಬಿಟಿಕ್ ಪೀಪಲ್ಗೆ, ರಕ್ತದ ಕಂಟೆಂಟ್ಸ್ ಕಮ್ಮಿ ಇರೋರಿಗೆಲ್ಲ ಇದು ಬಹಳ ಶ್ರೇಷ್ಠ. ಹೈ ಬ್ಲಡ್ ಪ್ರೆಷರ್ನು ಇದು ಕಂಟ್ರೋಲ್ ಮಾಡುತ್ತಿದ್ದು. ಆಗಾಗ ಒಂದು ವಾರಕ್ಕೊಂದ್ಸಲ, ವಾರಕ್ಕೆರಡು ತಿಂತ ಬಂದ್ರೆ ಫ್ಲೂಯಿಡ್ ಬ್ಯಾಲೆನ್ಸ್ ಅಂತ ಮಾಡುತ್ತಿದ್ದು. ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶಗಳು, ಬೇರೆ ಬೇರೆ ರೀತಿಯ ನೀರುಗಳಿದೆ, ಲಿಕ್ವಿಡ್ಸ್ ಇದೆ, ಫ್ಲೂಯಿಡ್ಸ್ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡುತ್ತಿದ್ದು. ಮತ್ತೆ ಡಯೂರೆಟಿಕ್, ಹಾಗಾಗಿ ಡಿಟಾಕ್ಸಿಫಿಕೇಶನ್,
ನಮ್ಮಲ್ಲಿರೋ ವಿಷಗಳನ್ನೆಲ್ಲ ತೆಗೆದು ಹಾಕೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಕಿಡ್ನಿ ಸ್ಟೋನ್ಸು, ಗಾಲ್ ಬ್ಲಾಡರ್ ಸ್ಟೋನ್, ಮೇನ್ಲಿ ಕಿಡ್ನಿ ಸ್ಟೋನ್ಸ್, ಗಾಲ್ ಬ್ಲಾಡರ್ ಸ್ಟೋನ್ಗೂ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಮೇನ್ ಆಗಿ ಡಿಸಾಲ್ವ್ ಆಗ್ತಾ ಬಂದ್ಬಿಡುತ್ತೆ. ಈ ಥರ ಭಾಳ ಒಳ್ಳೊಳ್ಳೆ ಗುಣಗಳು ಇದರೊಳಗಿದೆ. ತಿಂತಾ ಸ್ವಲ್ಪ ರುಚಿ ಬರ್ತಾ ಇದೆ. ಹೌದಾ? ಓಕೆ. ಬಟ್ ಇದು ಅನ್ನದ ಜೊತೆ ಮೊಸರಿನ ಜೊತೆ ಭಾಳ ಚೆನ್ನಾಗಿ, ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಆ ಬೆಳ್ಳುಳ್ಳಿ ಘಮ. ಓಕೆ, ಇವ್ರಿಗೆ ಒಂದು ಪ್ರಶ್ನೆ ಬೇರೆ ಇತ್ತು. ಹಾಂ, ಒಬ್ರು ಕೇಳಿದ್ದಾರೆ, ಗುರೂಜಿಯವ್ರು ಸಿಗ್ತಾ ಇಲ್ಲ, ಸೂರಿಯಾಸಿಸ್ ಬಗ್ಗೆ ಕೇಳಬೇಕಿತ್ತು. ಸೋರಿಯಾಸಿಸ್ ಭಯಾನಕ ಚರ್ಮ ಕಾಯಿಲೆ ಮತ್ತೊಂದಿಲ್ಲ. ಭಯಾನಕ. ತಲೆ ಒಳಗಡೆ ಈ ಚಿಪ್ಪುಗಳಲ್ಲಿ, ಮಂಡಿ ಚಿಪ್ಪಲ್ಲಿ, ದೇಹದ ಮೇಲೆ, ಮುಖದ ಮೇಲೆ ಕೂಡ ದಪ್ಪ ಚರ್ಮ ಆಗ್ತಾ ಬರುತ್ತೆ. ನಾವೇ ಎಷ್ಟಾಗತ್ತೆ ಅಂದರೆ ಕೆಲವು 5-6 ಮೊಳೆಗಳನ್ನ ಕೈಯಲ್ಲಿ ಹಿಡ್ಕೊಂಡು ಪರ್ಚ್ಕೋಬೇಕು ಅಂತ ಅನ್ಸುತ್ತೆ. ಅಷ್ಟು ನಾವೇ ಕೆರೆದಷ್ಟು ಇನ್ನೂ ಕೆರಿಬೇಕು. ಅಯ್ಯೋ, ಯಾಕಪ್ಪ ಇಷ್ಟು ಖಾತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಬಂದಿತ್ತು ಆ ಕಾಯಿಲೆ. ಕೊನೆಗೆ ನಾನು ಭಗವಂತನ ಥ್ಯಾಂಕ್ ಮಾಡಿ, ಆಹಾ ಇಂಥ ಒಳ್ಳೆ ಉದಾಹರಣೆ ನನ್ನನ್ನಾಗಿಯೇ ಮಾಡಿ ಜನಕ್ಕೆ ತೋರ್ಸೋಕ್ಕೋಸ್ಕರ ಈ ತೊಂದರೆ ಕೊಟ್ಟಿದ್ಯಾ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ರೇಖಿ ಮತ್ತು ಸಂಮೋಹನೆಯನ್ನು ಕಂಬೈನ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡೆ. ಇದು ಸಂಮೋಹನ ಬಹಳ ಮುಖ್ಯ ಈ ಒಂದು ತೊಂದರೆಯಿಂದ ಹೊರಗೆ ಬರೋಕ್ಕೆ. ಯಾಕೆಂದರೆ ನನ್ನ ಅನುಭವದ ಪ್ರಕಾರ ಸೋರಿಯಾಸಿಸ್ ಹಿಂದಿನ ಜನ್ಮದ ತೊಂದರೆಗಳಿಂದ ಕನೆಕ್ಟ್ ಆಗಿರುವಂತಹ ತೊಂದರೆ. ಇದಕ್ಕೊಂದು 10 ಉದಾಹರಣೆ ಕೊಡ್ಬೋದು ನಿಮಗೆ ಬೇಕಾದ್ರೆ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಹೈಲಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಓಕೆ, ಅದನ್ನ ಸರಿಪಡಿಸ್ಕೊಂಡಾಗ ಸೋರಿಯಾಸಿಸ್ ನಿಧಾನವಾಗಿ ಸರಿ ಹೋಗ್ತಾ ಬರುತ್ತೆ. ಎಷ್ಟು ದಿನ ಬೇಕಾಗುತ್ತೆ ಗುರುಗಳೇ? ಸುಮಾರು ಒಂದು 3 ರಿಂದ 6 ತಿಂಗಳು ಬೇಕಾಗುತ್ತೆ. ಓಕೆ, ಉತ್ತರ ಸಿಕ್ಕಿದೆ. ಗುರುಗಳಿಗೆ ಆ ಕಾಯಿಲೆ ಬಂದಿತ್ತು, ಗುರುಗಳು ವಾಸಿ ಮಾಡ್ಕೊಂಡಿದ್ದಾರೆ, ನಮ್ಮ ಮುಂದೆ ನಿಂತಿದ್ದಾರೆ. ಇದರ ಬಗ್ಗೆ ಮಾಹಿತಿಗಳ ಬೇಕಿತ್ತು ಅಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿ ನಮ್ಮ ಬಾಲಕೃಷ್ಣ ಗುರೂಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಮಾಹಿತಿ ತಿಳ್ಕೊಬೋದು. ಏನ್ರಿ, ನೀವು ಕೇಳಿ ಪ್ರಶ್ನೆ ಕೇಳಿದ್ವಾ ನಾವು? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಯಾರ ಮನೆಯ ಕೈ ರುಚಿನ ತೋರಿಸ್ತಾ ಇದ್ದೀರಾ? ಸಾರಿ, ಯಾವ ದೇಶದ ಕೈ ರುಚಿನ ತೋರಿಸ್ತಾ ಇದ್ದೀರಾ? ಏನ್ರಿ ಮುಳ್ಳಿ, ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಇಲ್ಲ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರು ಕೆನಡಾದಿಂದ ಡೈರೆಕ್ಟ್ ಆಗಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ಅವರ ಕೈ ರುಚಿನ ನಿಮಗೆ ತೋರಿಸ್ತಾ ಇದೀವಿ ಇವತ್ತು. ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ. ನಮ್ಮ ಹೆಸರು ಸರೋಜಾ ಅಂತ, ಸರೋಜಾ ದೈವ ಸೇನಾಪತಿ. ಓಕೆ, ಸರೋಜಾ ಅವರೇ, ಸೇನಾಪತಿಗಳು ಯಾರು? ಸೇನಾಪತಿ ನಮ್ಮ ಹಸ್ಬೆಂಡ್. ಎಷ್ಟು ದಿನ ಆಯ್ತು ಬಂದು ಇಂಡಿಯಾಗೆ? ಇಂಡಿಯಾಗೆ ಬಂದು ಈಗ 1 ತಿಂಗಳಾಯ್ತು. 1 ತಿಂಗಳಿಂದ ಇದ್ದೀರಾ? ಸಮಾರ ಹೇಳಿ ಸರ್, ಒಳ್ಳೆ ಕೆಲಸ. ನಮ್ಮ ಕಾರ್ಯಕ್ರಮಕ್ಕೆ ಕೆನಡಾದಿಂದ ಇಲ್ಲಿಗೆ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಹೇಳಿ ಮೇಡಮ್? ಇವತ್ತು ಮಾಡೋದು ಬಂದು ಹಾಟ್ ಮಿಂಟ್ ಚಿಕನ್ ಕರಿ ಅಂತ. ಬೇಲೂರು ಸ್ಟೈಲಾ, ಕೆನಡಾ ಸ್ಟೈಲಾ? ಯಾವ ಸ್ಟೈಲ್ನ ನಮ್ಮ ಅತ್ತೆ ನಾವೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಮತ್ತೆ ನಿಮ್ ಜೊತೆ ಇದ್ದಾರೆ ಅತ್ತೆ ಬಂದು ಹೋಗ್ತಾರೆ, 6 ತಿಂಗಳು ಒಂದ್ಸಲಿ ಬಂದು ಹೋಗ್ತಾರೆ. ಓಕೆ, ಕೆನಡಾದಿಂದ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಗ್ರೇವಿನ ಮಾಡ್ತಾ ಇದ್ದಾರೆ. ಗ್ರೇವಿ ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಮೇಡಮ್? ಹಾಟ್ ಮಿಂಟ್ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಪುದೀನ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಪಲಾವ್ ಎಲೆ, ನಿಂಬೆ ರಸ, ತೆಂಗಿನಕಾಯಿ ತುರಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಹಾಟ್ ಮಿಂಟ್ ಅಂದ್ರೆ ಅವರು ಪುದೀನ ಹಾಕೋದ್ರಿಂದ ಮಿಂಟು ಕರಿನ ಮಾಡಿ ಕೊಡ್ತಾ ಇದ್ದಾರೆ. ಓಕೆ, ಮಾಡಕ್ಕೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಬೌಲ್ ಕೊಡಿ. ಮಿಕ್ಸಿಂಗ್ ಮಾಡ್ಬೇಕಾ? ಚಿಕನ್ ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ. ಎಲ್ಲಿದ್ದೀರಾ ಕೆನಡಾದಲ್ಲಿ ನೀವು? ಕೆನಡಾಲಿ ಮಿಸ್ಸಿಸಾಗ, ಟೊರೊಂಟೊ ಇಂದ 40 ಮಿನಿಟ್ಸ್. ಓಕೆ, ಚಿಕನ್ ತಗೊಂಡಿದ್ದೀನಿ. ಓಕೆ, ಬೋನ್ಲೆಸ್ಸಾ? ಬೋನು ಇರ್ಬೋದು, ಪ್ರಾಬ್ಲಮ್ ಇಲ್ಲ. ಇದು ಸ್ವಲ್ಪ ಅರಿಶಿನ ಪುಡಿ ಕೊಡಿ ಸರ್. ಕೊಟ್ಟೆ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿನೇ ಯೂಸ್ ಮಾಡ್ತಾ ಇದೀವಿ. ಸಾಕು ಅರಿಶಿನ? ಎಷ್ಟು? ಹಾಂ, ಸಾಕು ಸರ್. ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ. ನಿಮ್ಮಲ್ಲಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದು ಅಂತ ಗೊತ್ತಾಯ್ತು ಬಿಡಿ. ಹೌದು, ನಾವು ಕಡಿಮೆನೆ. ತುಂಬಾ ನೀವು ಆದ್ಮೇಲೆ ಗೊತ್ತಾಯ್ತು. ಯಾಕಂದ್ರೆ ಇನ್ನು ಪೆಪ್ಪರ್ಲ ಹಾಕ್ತೀನಿ, ಓಕೆ, ಸೊ ಅದಕ್ಕೋಸ್ಕರ ಇದು ಸಾಕು. ಸ್ವಲ್ಪ ಉಪ್ಪು, ಇದ್ರ ಜೊತೆಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತೆ ಉಪ್ಪು ಹಾಕಿ ನೆನೆಸಿಡ್ಬೇಕು. ಇದು ಒಂದು 15 to 25 ಮಿನಿಟ್ಸ್ ನೆನೆಸಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟ್ನೆಸ್ ಕೊಡುತ್ತೆ. ಓಕೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಓಕೆ ಮೇಡಮ್. ಇದು ಇಷ್ಟೇ, ಇದು ಫಸ್ಟ್ ಪ್ರಾಸೆಸ್. ಆಮೇಲೆ ಫ್ರೈ ಮಾಡೋದು. ಓಕೆ, ಈಗ ಏನು ಕೊಡಲಿ ನಾನು ನೆಕ್ಸ್ಟ್? ಫ್ರೈ ಮಾಡೋಕ್ಕೆ ಒಂದು ಕಡಾಯಿ ಕೊಡಿ. ಸೇನಾಪತಿಗಳು ಏನು ಇಷ್ಟಪಡ್ತಾರೆ? ವೆಜ್ ನಾನ್ ಎರಡು ಇಷ್ಟನ ಅವ್ರಿಗೆ? ಅವ್ರು ಬಂದು ಈಗ ಪ್ಯೂರ್ ವೆಜಿಟೇರಿಯನ್, ಅವ್ರು ಏನು ತಿನ್ನಲ್ಲ.
ಯಾಕಂದ್ರೆ ನಮ್ಮ 2ನೇ ಮಗು ಹುಟ್ಟಿದ ತಕ್ಷಣ ಅವ್ರಿಗೇನೋ ಒಂಥರ, ಯಾಕಂದ್ರೆ ಭಗವದ್ಗೀತಾ ಅದೆಲ್ಲ ಓದುವಾಗ ಅವ್ರಿಗೆ ಅದೇನೋ ಆಯ್ತು ಒಂದ್ ಪೇಜ್ ನಲ್ಲಿ ಓದುವಾಗ. ಓ ಬೇಡ, ಪ್ರಾಣಿ ಹಿಂಸೆ ಮಾಡಬಾರ್ದು ಬೇಡ ಅಂದ್ಬಿಟ್ಟು ಏನಲ್ಲ ಏನು ಅನ್ನಲ್ಲ, ಮಕ್ಳು ಕೊಡೇವು ಅಂತಾರೆ. ಯಾಕಂದ್ರೆ ಅಲ್ಲಿ ತುಂಬಾ ವಿಂಟರ್ ಅಲ್ಲ. ಕನ್ನಡ ಬರುತ್ತಾ ಸೇನಾಪತಿಗಳಿಗೆ? ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲೇ VIT ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲೇ ಓದಿದವರು. ಹೌದೇನು? ಬ್ಯಾಂಗ್ಳೂರಲ್ಲೇ ಓದಿದ್ದು. ಎಣ್ಣೆ ಸರ್, ಆಯಿಲ್ ಎಣ್ಣೆ ಬೇಕಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಬೇ ಲೀವ್ಸ್. ಅಲ್ಲೇನು ಯಜಮಾನ್ರಿಗೆ ಬೇರೆ ಆಯ್ಕೆ ಏನಿಲ್ಲ, ನೀವು ಮಾಡಿ ತಿನ್ಲೇಬೇಕಲ್ಲ? ಇಲ್ಲ, ವೆಜಿಟೇರಿಯನ್ ಎಲ್ಲ ಮಾಡ್ತೀನಿ ನಾನು. ಎಲ್ಲ ಮಾಡ್ತೀರಾ? ಜಾಸ್ತಿ ದಾಲ್ಗಳು, ಸಬ್ಜೀಸ್, ಬೇ ಲೀವ್ಸ್ ಹಾಕಿದ್ಮೇಲೆ ಓಕೆ ಮೇಡಮ್ ಸ್ವಲ್ಪ ಎಷ್ಟು ಗಂಟೆ ಬರುತ್ತೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಅಲ್ಲಿ? ಅಲ್ಲಿ ಬಂದು ನಾನು ಈವ್ನಿಂಗ್ ನನ್ನ ಕೆಲಸದಿಂದ ಬಂದಿದ ತಕ್ಷಣ ಒಂದು 8 ಗಂಟೆಗೆ ರಾತ್ರಿನಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ತೀನಿ ನಾನು. ಓ, ಯೂಟ್ಯೂಬ್ ಅಲ್ಲಿ ನೋಡ್ತೀರಾ? ಇಲ್ದಿದ್ರೆ ಹಂಗ್ ನೋಡಕ್ ಆಗ್ಲಿಲ್ಲ ಅಂದ್ರೆ ಸ್ಯಾಟರ್ಡೇ ಸಂಡೇ ಅಲ್ಲಿ ಫ್ರೀ ಆಗಿರ್ತೀನಲ್ಲ. ನೀವು ವರ್ಕ್ ಮಾಡ್ತಾ ಇದೀರಾ ನೀವು ಅಲ್ಲಿ? ಅಲ್ಲಿ ವರ್ಕ್ ಮಾಡ್ತೀನಿ, ಸೌತ್ ಸ್ಟ್ರೀಟ್ ಬರ್ಗರ್ ಕಂಪನಿಯಲ್ಲಿ ಮಾಡ್ತೀನಿ. ಏನಾಗಿದ್ದೀರಾ? ಕಸ್ಟಮರ್ ಸರ್ವಿಸ್ ರೆಪ್ ಆಗಿ. ಮನೇಲಿ ಇರಕ್ ಬೇಜಾರು? ಮನೇಲಿ ಇರಕ್ ಆಗಲ್ಲ. ಇದು ಆನಿಯನ್ ಹಾಕಿದ ತಕ್ಷಣ ಸ್ವಲ್ಪ ಇದು ಸ್ಲಿಟ್ ಮಾಡಿರೋದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದು ಫ್ರೈ ಆಗೋಷ್ಟರಲ್ಲಿ ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಮಿಂಟು ಮತ್ತೆ ಹಸಿಮೆಣಸಿನ್ಕಾಯಿ ಎರಡು ಮಾಡಬೇಕು. ಫಸ್ಟ್ ಚಿಕನ್ ಅನ್ನ ನೆನೆಸಿಟ್ಟಿದೀವಿ. ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಇಷ್ಟು ಹಾಕಿ ನೆನೆಸಿಟ್ಟಿದೀವಿ. ಈಗ ಬಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಮೇಡಮ್. ಇದು ಸ್ವಲ್ಪ ಬ್ರೌನ್ ಆಗಿ ಆಗಬೇಕು. ಓಕೆ ಮೇಡಮ್. ಅದು ಫ್ಲೇವರ್ ಬರುತ್ತೆ. ಆಮೇಲೆ ಎಲ್ಲ ಮಸಾಲಾಸ್ ಹಾಕ್ಬೋದು. ನಿಮ್ಮಲ್ಲಿ ಜನ ಮಕ್ಕಳು ನಿಮ್ಮ ತಾಯಿಗೆ? ನಮ್ಮ ತಾಯಿಗೆ ಬಂದು ನಾನು ಒಂದೇ ಹೆಣ್ಣು, 3 ಗಂಡು, ಒಂದು ಅಣ್ಣ, 2 ತಮ್ಮ. ಎಲ್ಲ ಈ ಬೆಂಗಳೂರು ಇದ್ದಾರಾ? ಎಲ್ಲ ಬ್ಯಾಂಗ್ಳೂರಲ್ಲೇ ಇದ್ದಾರೆ, ಎಲ್ಲ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದಾರೆ. ಓಹೋ, ವೆರಿ ಗುಡ್. ಇದ್ರ ಜೊತೆಗೀಗ ಹೇಳಿ ಮೇಡಮ್. ಸ್ವಲ್ಪ ಕ್ಯೂಮಿನ್ ಪೌಡರ್, ಧನಿಯಾ ಪೌಡರ್ ಸ್ವಲ್ಪ ಹಾಕ್ತಿದ್ದೀರಾ? ಧನಿಯಾ ಪೌಡರ್. ಓಕೆ. ಆಮೇಲೆ ಸ್ವಲ್ಪ ಜೀರಿಗೆ ಪೌಡರ್. ಓಕೆ ಓಕೆ. ಇದು ಜೀರಿಗೆ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಇದು ಫ್ಲೇವರ್ ಜಾಸ್ತಿ ಕೊಡುತ್ತೆ. ಓಕೆ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದ್ರೆ ಅದು. ಹಾಕಿ ಮೇಡಮ್. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ. ಇದ್ರಲ್ಲಿ ಪೆಪ್ಪರ್ ಜಾಸ್ತಿ ಹಾಕ್ತೀವಿ ಅಂದ್ರೆ ಚಿಕನ್ಗೆ ತುಂಬಾ ಚೆನ್ನಾಗಿ ಕೊಡುತ್ತೆ ಒಂದು ಟೇಸ್ಟ್. ಗಟ್ಟಿಯಾಗಿರುತ್ತಾ? ಗ್ರೇವಿನೇ ಅಲ್ಲ ಇದು? ಗ್ರೇವಿ. ಇದು ಫ್ರೈ ಮಾಡುವಾಗಲೇ ಸ್ವಲ್ಪ ಕೊರಿಯಂಡರ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್. ಏನ್ ಬಿಟ್ಟಿದ್ದೀರಾ? ಗರಂ ಮಸಾಲ ಬಂದು ಚಿಕನ್ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ಹಾಕ್ತೀನಿ. ಸೊ ಇದು ಆಯ್ತು ಸರ್ ಅದು. ಓಕೆ. ಈಗ ಬಂದು ಚಿಕನ್ ಹಾಕ್ತೀನಿ. ಹಾಕಿ ಮೇಡಮ್. ಅಲ್ಲಿ 4 ಜನ ಇರೋದಾ ನೀವು? ನಾನು 4 ಜನ ಇದ್ದೀವಿ. ಇಷ್ಟೇ ಮಾಡ್ಕೊಳ್ಳೋದಲ್ವಾ ಮನೇಲಿ ನೀವು? ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ತೀರಾ? ಈಗ ರುಬ್ಬಿದ್ದು ಮಿಂಟು ಮತ್ತೆ ಪುದೀನಾನು ಮೆಣಸಿನ್ಕಾಯಿನೂ ರುಬ್ಬಿರೋದನ್ನ ಇದ್ರಲ್ಲಿ ಹಾಕೋಣ. ಇದೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಯಜಮಾನರು ಬಂದ್ರೆ ಎಷ್ಟು ದಿನ ಇರ್ತಾರೆ ಸೇನಾಪತಿಗಳಿಗೆ ಬಂದ್ರೆ? ಅವ್ರು ಬಂದು 1 ವಾರನೇ ಇರ್ತಾರೆ. 1 ವಾರ ಹೋಗೋ ಟೆನ್ಷನ್ ಬೇರೆ. ವೇಲೂರಿಗೆ ಬೇರೆ ಹೋಗ್ಬೇಕು ಯಜಮಾನ್ರ ಮನೆಗೆ? ವೇಲೂರಲ್ಲೇ ಇರ್ತಾರೆ. ಅಲ್ಲೇ ಇರ್ತಾರಾ? ಅಲ್ಲೇ ಇರ್ತಾರೆ. ಬ್ಯಾಂಗ್ಳೂರ್ 1 ದಿನ ಬಂದು ಹೋಗ್ತಾರೆ. ಉಪ್ಪು ಬಂದು ನಾನು ಇದ್ರ ಚಿಕನ್ ಅಲ್ಲಿ ಸ್ವಲ್ಪ ಹಾಕಿದ್ದೀನಿ. ತಮಿಳು ಹೇಳ್ಕೊಟ್ಟಿದ್ದೀರಾ? ತಮಿಳ್ ಮಾತಾಡ್ತಾರೆ ಮನೆಯಲ್ಲಿ. ಕನ್ನಡ ಇಲ್ಲ. ಕನ್ನಡ ಹೇಳ್ಕೊಡ್ಬೇಕು. ಕನ್ನಡ ಹೇಳ್ಕೊಡ್ರಿ ಫಸ್ಟ್, ಆಮೇಲೆ ಇನ್ಯಾವ ಹೇಳ್ಕೊಡ್ತೀರಾ? ಕಲಿಯಲ್ಲ ಅವರು. ಅದೇ ಹೇಳ್ತಾ ಇದೀನಿ ನಾನು ದೊಡ್ಡವನಿಗೆ. ಹಿಂದಿ ಅರ್ಥ ಮಾಡ್ಕೊಳ್ತಾನೆ, ಮೂವೀಸ್ ಎಲ್ಲ ನೋಡ್ತಾನೆ. ಆದ್ರೂ ನೀವು ಪ್ರಕಾಶ್ ನಗರದವರಾಗಿ ಕನ್ನಡ ಹೇಳ್ಕೊಟ್ಟಿಲ್ಲ ಅಂದ್ರೆ ಖಂಡಿತ ಹೇಳ್ಕೊಡಿ. ಇದ್ರ ಜೊತೆಗೆ ನಾನು ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಹೌದು ಮೇಡಮ್. ಸೊ ಇನ್ನು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಬೇಕು. ಇದು ಹುರ್ಕೋಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದೀವಿ. ಅದೇ ಅದಕ್ಕೋಸ್ಕರ ನೆನ್ಸಕ್ಕೂ ಹಾಕಿದೀವಿ. ಅದಕ್ಕೆ ತಕ್ಕಾಗಿ ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ ಓಕೆ.
ಮತ್ತೆ ನೀರು ಮೆಂತಿದ್ರಲ್ಲಿ ಮುಚ್ಚೋಣ ಸ್ವಲ್ಪ ಹೊತ್ತಲ್ಲ, ಸ್ವಲ್ಪ ಚಿಕನ್ ಬೇಯಬೇಕಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆನಡಾದಿಂದ ಬಂದಿದ್ದಾರೆ. ಓಕೆ ಸರೋಜಾ ಅವರೇ, ನೋಡೋಣ ಏನಾಗಿದೆ ಅಂತ. ಓಹೋ ಬೆಂದಿದ್ಯಾ? ಬೆಂದಿದೆ ಈಗ. ಈಗ ಬೆಂದಿದೆ ಮತ್ತೆ ಎಲ್ಲ ಮಸಾಲಾನು ಹಾಗೆ. ಈಗ ಗರಂ ಮಸಾಲ ಹಾಕ್ಬೇಕು. ಬೆಂದಿದ ತಕ್ಷಣ ಒಂದು ಸ್ಪೂನ್, ಒಂಚೂರು. ಓಕೆ ಗರಂ ಮಸಾಲ ಹಾಕಾಯ್ತು. ಸಾಕಾ? ಇದು ಸಾಕು. ಇಳಿಸ್ಬೋಣ? ಇಳಿಸ್ಕೊಡೋಣ. ಕಾಯಿ ತುರಿ ಏನಕ್ಕೆ? ಕಾಯಿ ತುರಿ ಹಾಕ್ಬೋದು ಮೇಲೆ ಟಾಪಿಂಗ್, ಯಾಕಂದ್ರೆ ಇದು ಫುಲ್ ಗ್ರೀನ್ ಆಗಿದೆ. ಓಕೆ, ಕಾಯಿ ತುರಿ ಹಾಕ್ಬೋದು, ಇಲ್ಲ ಅಂದ್ರೆ ಪನ್ನೀರ್, ಗ್ರೇಟೆಡ್ ಪನ್ನೀರ್ ಹಾಕ್ಬೋದು, ಇಲ್ಲ ಕ್ಯಾಶ್ಯೂ ಹಾಕ್ಬೋದು. ಯಾವ್ದಾದ್ರು ಮೂರಲ್ಲಿ ಒಂದು ಹಾಕ್ಬೋದು. ನೋಡಕ್ಕೂ ಚೆನ್ನಾಗಿರುತ್ತೆ, ಫ್ಲೇವರ್ ಕೊಡುತ್ತೆ. ಓಕೆ, ಸೊ ನಾನು ಇದು ಹಾಕ್ತಿದ್ದೀನಿ ಕಾಯಿ ತುರಿ. ಒಂಚೂರು, ಜಾಸ್ತಿ ಏನಿಲ್ಲ. ಓಕೆ, ಈಗ ಹಾಟ್ ಮಿಂಟ್ ಚಿಕನ್ ಕರಿ ರೆಡಿ ಆಗಿದೆ ಮುರಳಿ ಅವರೇ. ಟೇಸ್ಟ್ ಮಾಡಿ ಹೇಳಿ. ಹಾಟ್ ಮಿಂಟ್ ಚಿಕನ್ ಕರಿನ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರೋಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಹಾಟ್ ಮಿಂಟ್ ಚಿಕನ್ ಕರಿನ ಯಾವ ರೀತಿ ಮಾಡಿದ್ರು ಕೆನಡಾದಿಂದ ಇಲ್ಲಿಗೆ ಬಂದು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಹಾಟ್ ಮಿಂಟ್ ಚಿಕನ್ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಅರಿಶಿನ, ಅಚ್ಚಖಾರದ ಪುಡಿ, ಉಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ಪುದೀನ, ಹಸಿರುಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಪಲಾವ್ ಎಲೆ, ಈರುಳ್ಳಿ, ಹಸಿರುಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿ ಹುರಿದು ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನೆನೆಯಲು ಬಿಟ್ಟ ಚಿಕನ್ ಹಾಕಿ ಬಾಡಿಸಿ ರುಬ್ಬಿದ ಮಿಶ್ರಣ ಸೇರಿಸಿ ಕಲಸಿ ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಗರಂ ಮಸಾಲ, ತೆಂಗಿನಕಾಯಿ ತುರಿ ಹಾಕಿದರೆ ಹಾಟ್ ಮಿಂಟ್ ಚಿಕನ್ ಕರಿ ರೆಡಿ ಟು ಈಟ್. ಓಕೆ ಸರೋಜ್ ಅವರೇ, 9 ವರ್ಷ ಆಯ್ತು ಕೆನಡಾಗ ಹೋಗಿ. ಅದು ಇಂಡಿಯನ್ ಅಡಿಗೆಗಳೆಲ್ಲ ಜ್ಞಾಪಕ ಇಟ್ಕೊಂಡಿದ್ದೀರಾ, ಬಟ್ ಅದು ತಿನ್ನೋದೇ ಅದೇ ಅಲ್ಲ. ಅದು ತಿನ್ನಲ್ಲ, ಇದೆ ಇಂಡಿಯನ್ ಅಡಿಗೆನೆ. ಅನ್ನ, ಸಾಂಬಾರು, ರಸಮ್, ದೋಸೆ, ಇಡ್ಲಿ ಇವೇ ಬೇಕೇ ಬೇಕಲ್ಲ? ಅದೇ ಬೇಕೇ ಬೇಕು. ಓಕೆ, ನೀವು ಮಕ್ಕಳಿಗೆ ಫಸ್ಟ್ ಕನ್ನಡ ಹೇಳ್ಕೊಡಿ. ಖಂಡಿತ ಸರ್. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಫೋನ್ ಹಾಕಿ ನಿಮ್ಮ ಮಕ್ಕಳ ಜೊತೆ ಮಾತಾಡ್ತೀನಿ. ಓಕೆ, ಖಂಡಿತ ಬರೋ ಟೈಮ್ಗೆ ಮಾತಾಡ್ತಾರೆ. ಖಂಡಿತ. ಓಕೆ, ಚಪಾತಿ ಮನೇಲೆ ಮಾಡ್ಕೊಂಬಂದ್ರ? ಮನೇಲೆ ಮಾಡ್ತಾರೆ. ಅಮ್ಮನ ಮನೆ ಚಪಾತಿಗಳ? ಓಕೆ, ನೋಡುವ ಗ್ರೇವಿ ಹೆಂಗಿದೆ ಅಂತ. ಓಕೆ, ನೀವು ಚಿಕನ್ ಜೊತೆಗೆ ತಿಂದ್ರೆ ಟೇಸ್ಟ್ ಹೇಗೆ ಮಾಡಿ. ಹೌದಾ? ಹೌದು, ಅದು ಇದು ಕರಿ. ಕರೆಕ್ಟ್ ನೀವು ಹೇಳಿದ್ದು. ಗ್ರೇವಿಗಿಂತ ಚಿಕನ್ ಜೊತೆ ಗ್ರೇವಿ. ಅದ್ಭುತ, ನಿಜವಾಗೂ ಚೆನ್ನಾಗಿದೆ. ನೀವು ಖಾರ ಹಾಕಿದ್ರೆ ಗೊತ್ತಾಯ್ತು, ಖಾರ ಸ್ವಲ್ಪ ಕಡಿಮೆ ಹಾಕ್ತೀರಾ ಅಂತ. ಬಟ್ ಜಾಸ್ತಿನೇ ಇದೆ. ಅದು ಯಾಕಂದ್ರೆ ನಾವು ಗ್ರೀನ್ ಚಿಲ್ಲಿ ಜಾಸ್ತಿ ಹಾಕಿದೀವಿ, ಪೆಪ್ಪರ್ ಹಾಕಿದೀವಿ. ಸೊ ರೆಡ್, ನಮ್ಮ ಮನೆಯಲ್ಲಿ ರೆಡ್ ಚಿಲ್ಲಿ ಪೌಡರ್ ಅಷ್ಟು ಯೂಸ್ ಮಾಡಲ್ಲ. ಸೊ ಜಾಸ್ತಿ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಪೆಪ್ಪರ್ ಜಾಸ್ತಿ ತಗೊಳ್ತೀವಿ, ಯಾಕಂದ್ರೆ ಅದು ಆ ಫ್ಲೇವರೇ ಇಷ್ಟ. ಸೊ ಅದಕ್ಕೋಸ್ಕರ ಈಗ ಇನ್ನು ತಿಕ್ಕಾಗೂ ಮಾಡ್ಬೋದು, ಇನ್ನು ಗ್ರೇವಿ ಥರ ಇನ್ನೂ ತಿನ್ನಾಗೂ ಮಾಡ್ಬೋದು. ರೈಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೆನಡಾದಿಂದ ಬಂದಿದ್ದಾರೆ ಸರೋಜ್ ಅವರು. ಅವ್ರಿಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಬಹುಮಾನ ಕೊಡ್ತಾ ಇದ್ದಾರೆ. 1944ನೇ ಇಸ್ವಿಯಿಂದ ಅತ್ಯಂತ ಜನಪ್ರಿಯವಾದಂತಹ ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಮತ್ತು ಮಂಗಳೂರಿನ ಆಭರಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ಪುತ್ತೂರು, ಗೋಣಿಕೊಪ್ಪ, ಮಡಿಕೇರಿ ಇಲ್ಲೆಲ್ಲ ಇವ್ರದ್ದು ಶಾಪ್ಗಳಿದೆ. ಬೆಂಗಳೂರಲ್ಲಿ ಮಣಿಪಾಲ್ ಸೆಂಟರ್, ಡಿಕನ್ಸನ್ ರಸ್ತೆಯಲ್ಲಿ ಕೂಡ ಇವರು ಶೋರೂಮ್ ಅನ್ನ ಓಪನ್ ಮಾಡಿದ್ದಾರೆ. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ, ಮುಳಿಯಾ ಜ್ಯುವೆಲರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೊತೆಗೆ ಥ್ಯಾಂಕ್ ಯು ಸರೋಜ್ ಅವರೇ. ಚಂದ್ರಪ್ಪ ಅವರು ಬಂದು ಅದ್ಭುತವಾಗಿರೋದು ಒಂದು ಒಳ್ಳೆ ಸ್ನಾಕ್ಸ್ ನ ತೋರಿಸ್ತೀನಿ ಮುರಳಿ ಅಂತ ಹೇಳಿದ್ರು. ಸ್ನಾಕ್ಸ್ ಎಲ್ಲ ಬೇಡ ಒಳ್ಳೆ ಪಚಡಿ ಗಿಚಡಿ ತೋರಿಸಿ ಅಂತ ಹೇಳಿದೆ. ಸಖತ್ತಾಗಿ ತೋರಿಸಿ ಮುರಳಿ. ನಮ್ಮ ಮನೆ ಪಕ್ಕದಲ್ಲಿರೋ ಕೇಳ್ತಾ ಇರ್ತಾರೆ, ಏನ್ರಿ ಚಂದ್ರಪ್ಪ ಯಾವಾಗಲೂ ಇದೇನೇನಾ, ನಮ್ಗೆಲ್ಲ ಏನು ಇಲ್ವಾ ಅಂತ. ಒಳ್ಳೇದು ಕರ್ಸಿ ನನ್ನ ಅಂತ ಹೇಳಿದ್ದಾರೆ. ನೋಡೇ ಬಣ್ಣ. ಚಂದ್ರಪ್ಪ ಅವರೇ ಬನ್ನಿಪ್ಪ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ. ಏನ್ ಚಂದ್ರಪ್ಪ ಸಮಾಚಾರ? ಹೇಳ್ಬೇಕಲ್ಲ, ಯಾಕೋ ಸ್ವಲ್ಪ ಟೈರ್ಡ್ ಆದಂಗಿದಿರಲ್ಲ, ಏನು ಕೆಲಸಗಳು ಜಾಸ್ತಿ ಅಲ್ವಾ? ಸ್ವಲ್ಪ ಏನೋ ಬಿಡಿ, ತುಂಬಾ ಬ್ಯುಸಿ ಆಗಿಲ್ಲ. ನೋಡಿ, ಮನುಷ್ಯ ಲೈಫ್ ಅಲ್ಲಿ ಇರೋ ತನಕ ಬ್ಯುಸಿ ಆಗಿರ್ಬೇಕು. ಆ ಬ್ಯುಸಿಗಿರೋ ಮನುಷ್ಯ ಏನಾದ್ರೂ ಏನು ಕೆಲಸ ಇಲ್ಲದೆ ಕೂತ ಆದ್ರೆ 6 ತಿಂಗಳು ಸತ್ತೋಗ್ತಾನೆ. ನಿಜ, ಬ್ಯುಸಿ ಆಗಿರ್ಬೇಕು.
ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಈರುಳ್ಳಿ ಇಲ್ದಿರ ಅಡಿಗೆ ಮಾಡಿ ತೋರಿಸ್ತೀನಿ ಅಂತ. ಯಾಕಪ್ಪ? ಅದು ಈರುಳ್ಳಿ ಬೆಲೆ ಜಾಸ್ತಿ ಆದಾಗ ನಾವು ಇಂಥ ಮೊಸರು ಬಜ್ಜಿಗಳು ಮಾಡ್ಕೋಬಹುದು. ಮೊಸರು ಬಜ್ಜಿ ತೋರಿಸ್ತಾ ಇದ್ದೀರಾ? ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಏನು ಇಲ್ದಿರ ಮೊಸರು ಬಜ್ಜಿ. ಮುಗಿದೋ ಆಯ್ತು ಜೀವನ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ? ಕಾರ್ನ್ ಪಚಡಿ ಬೇಕಾಗುವ ಸಾಮಗ್ರಿಗಳು: ಸಿಹಿ ಜೋಳ, ನವಿಲುಕೋಸು, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ದಾಳಿಂಬೆ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು, ಎಣ್ಣೆ. ಚಂದ್ರಪ್ಪ, ಶುರು ಮಾಡಿ. ಏನ್ ಕೊಡ್ಲಿ ನಿಮ್ಗೆ ಫಸ್ಟ್? ನಾನು ಈಗ ಒಂದು ಕಡಾಯಿ ಕೊಡಿ. ಏನಕ್ಕೆ ಹೇಳಿ? ಇದನ್ನೆಲ್ಲ ತರಕಾರಿ ಎಲ್ಲ ಬೇಯಿಸ್ಕೋಬೇಕಾ? ಹೌದು, ಹಾಫ್ ಬಾಯ್ಲ್ ಮಾಡ್ಕೋಬೇಕಲ್ಲ. ಓಕೆ ಚಂದ್ರಪ್ಪ, ಇದಕ್ಕೆ ನೀರಾ ಆಯಿಲ್ಲ? ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಈಗ ತರಕಾರಿ ಫ್ರೈ ಬೇರೆ ಮಾಡ್ತೀರಾ? ನೀರಲ್ಲಿ ಬೇಯಿಸ್ತೀವಿ ಅಂದ್ರೆ ಬೇಯಿಸಬಾರ್ದು, ಅದ್ರಲ್ಲಿರೋ ಎಣ್ಣೆ ಫ್ರೈ ಮಾಡ್ಬಿಡ್ತೀರಾ? ಇದು ನೋಡ್ತಾ ಇರಿ, ಹೊಸ ತರ ಪಚಡಿ. ಎಷ್ಟು ಇದೆ, ಶುರು ಆಗೋಗ್ಬಿಡ್ತದೆ ಇನ್ನು. ಮಾಡಿ ಚಂದ್ರಪ್ಪ. ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ. ಸ್ವಲ್ಪ ಪಚಡಿ ತಾನೆ? ಪಚಡಿನಿ, ಕಾರ್ನ್ ಪಚಡಿ ಅಂತ ಇದಕ್ಕೆ ಹೆಸರು. ಹೆಸರೇ ಕೇಳಲಿಲ್ಲ. ಇಲ್ಲ ಬಿಡಿ, ನಾವು ಕೇಳಿಲ್ಲ. ಈ ತರ ಹೆಸರುಗಳೆಲ್ಲ ಕೇಳಕ್ ಚಾನ್ಸೇ ಇಲ್ಲ. ಹಾಕಿ. ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ. ಹಾಕಿ ಸರ್, ಹಾಕಿ ಸರ್. ಈಗ ಸ್ವಲ್ಪ ಕರಿಬೇವು ಸೊಪ್ಪಿದು ಅಂದ್ರೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ. ಓಕೆ. ಓಹೋ. ಇವಾಗ ಕ್ಯಾರೆಟ್ ಹಾಕೋತಾ ಇದೀನಿ. ಓಹೋ. ಜೊತೆಗೆ ಗೆಡ್ಡೆಕೋಸು ಹಾಕಿ ಸರ್. ಫಟಾಫಟ್ ಅಂತ ಏನಾದ್ರು ತಿನ್ಬೇಕು, ನಾವು ಸ್ವಲ್ಪ ಡಯಟ್ ಮಾಡ್ತಾ ಇದೀವಿ, ಸ್ವಲ್ಪ ತರಕಾರಿಗಳನ್ನ ತಿನ್ಬೇಕು ಅಂದಾಗ ಈ ಎಣ್ಣೆ ಬಿಟ್ಟು ಬರೀ ಫ್ರೈ ಮಾಡ್ಕೊಂಡು ಹಾಕೊಂಡು ತಿನ್ಕೋಬಹುದು. ಪಚಡಿ, ಒಂದು ಬಟ್ಲಷ್ಟು ಪಚಡಿನ ಮೊಸರು ಹಾಕೊಂಡು ತಿಂದ್ರೆ ಅದು ಹೆಚ್ಚು ಕಡಿಮೆ ಒಂದು ಹೊತ್ತಿನ ಊಟ ಕಳಿಬಹುದು ಅದ್ರೊಳಗಡೆ. ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಫ್ರೈ ಆಗಬೇಕೀಗ. ಅರ್ಧ ಬೇಯಬೇಕಿದು. ಓಕೆ, ಎಣ್ಣೆಯಲ್ಲಿ ಅರ್ಧ ಫ್ರೈ ಆಗಬೇಕು. ಹಾಕಿ. ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಹಾಕಿ ಸರ್. ದಪ್ಪ ಮೆಣಸಿನ್ಕಾಯಿ. ನೀರ್ಗಿರೇನು ಹಾಕಲ್ವಾ ಇದಕ್ಕೆ ನೀವು? ಬರೀ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದು? ಎಣ್ಣೆಲೆ ಫ್ರೈ ಮಾಡೋದು. ಬಟ್ ಚೆನ್ನಾಗಿ ಬೇಯ್ತಪ್ಪ? ಬೇಯ್ತದೆ. ಅರ್ಧ ಬೇಯ್ದ್ರೆ ಸಾಕು, ಚೆನ್ನಾಗಿ ಬೇಯೋದು ಬೇಕಾಗಿಲ್ಲ. ಮುಚ್ಚಣ ಏನಾದ್ರು? ಸ್ವಲ್ಪ ಮುಚ್ಚೋಣ. ಇದು ಸ್ವಲ್ಪ ಆಡಿಸ್ತಾ ಒಂದು 5 ನಿಮಿಷ ಮುಚ್ಚಿ, ಅವಾಗ ಹಾಫ್ ಬಾಯ್ಲ್ ಆಗುತ್ತೆ ಅವಾಗ. ಓಕೆ ಓಕೆ ಓಕೆ. ಒಂದು 2-3 ನಿಮಿಷಗಳ ಕಾಲ ಅಟ್ಲೀಸ್ಟು ನೀವು ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ತರಕಾರಿನ ಬೇಯಿಸ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಆಮೇಲೆ ಅದಕ್ಕೆ ಬೇಕಾದ್ರೆ ನೀವು ಮೊಸರನ್ನೆಲ್ಲ ಮಿಕ್ಸ್ ಮಾಡ್ಕೋಬಹುದು ಅಲ್ವಾ ಚಂದ್ರಪ್ಪ? ಮೊಸರು ಅಂದರೆ ಮನೆಯಲ್ಲಿ ಎಪ್ಪ ಹಾಕೊಂಡು ಕರೆಕ್ಟಾಗಿ ಸ್ವಲ್ಪ ಹುಳಿ ಬಂದರೆ ಸಾಕು. ಗಟ್ಟಿ ಇರಬೇಕು ಮೊಸರು. ಓಕೆ, ಲೈಟಾಗಿ ಹುಳಿ ಬಂದರೆ ಸಾಕು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಒಂದು ಫಟಾಫಟ್ ರೌಂಡ್ನಲ್ಲಿ ಪಚಡಿನ ಮಾಡಿ ಚಂದ್ರಪ್ಪನವರು ತೋರಿಸ್ತಾ ಇದ್ದಾರೆ. ಚಂದ್ರಪ್ಪ ಹಾಕಿ. ಚಂದ್ರಪ್ಪ ಸ್ವಲ್ಪ ಎಣ್ಣೆ ಹಾಕಿ ತರಕಾರಿನ ಫ್ರೈ ಮಾಡಿದ್ರೆ ಸ್ವಲ್ಪ ಶೈನಿಂಗ್ ಬಂದ್ಬಿಡುತ್ತೆ. ಶೈನಿಂಗ್ ಬರುತ್ತೆ. ಕಲರ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹೌದು. ನೀರಲ್ಲಿ ಹಾಕಿದ್ರೆ ಕಲರ್ ಡಲ್ ಆಗುತ್ತೆ. ಇವಾಗ ಇದಾಗಿದೆ. ಓಕೆ, ಆಫ್ ಮಾಡಿಬಿಡಿ. ಆಫ್ ಮಾಡಿ ಇದನ್ನು ಬೇರೆ ಬೌಲ್ಗೆ ಹಾಕಿಬಿಡೋಣ. ಯಾಕಂದರೆ ಈ ಬಿಸಿ ತಣ್ಣಗಾಗಬೇಕು. ಓಹೋ. ಮೊಸರನ್ನ ಬಿಸಿಗೆ ಹಾಕಬಾರ್ದು. ಹಾಕಿ. ಎಲ್ಲ ತರಕಾರಿನೂ ಸ್ವಲ್ಪ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿ ಬೇಯಿಸ್ಕೊಂಡಿದ್ದೀವಿ. ಇದು ತಣ್ಣಗಾಗಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಹಾಕಿ ಚಂದ್ರಪ್ಪ. ಉಪ್ಪು ಹಾಕಿದ್ರಿ, ಎಣ್ಣೆ ಹಾಕಿದ್ರಿ, ಫ್ರೈ ಮಾಡ್ಕೊಂಡ್ರಿ. ಇವಾಗ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ. ಓಹೋ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಹೋ. ಆಮೇಲೆ ದಾಳಂಬರಿ ಹಣ್ಣು. ಒಳ್ಳೆ ಬಿಡಿ, ಒಳ್ಳೆ ಫುಡ್. ಇವಾಗ ಮೊಸರು ಹಾಕೊಬಿಡೋದಷ್ಟೇ. ಸಿಹಿ ಮೊಸರು. ಸಿಹಿ ಮೊಸರು. ಅದೇ ರಂಗಿಡ್ದು ಹಾಕ್ತಿದ್ದೀರಾ? ಗಟ್ಟಿ ಇದೆ ಕೆನೆ. ಕೆನೆ ಇರ್ಬೇಕಲ್ವಾ? ಕೆನೆ ಇರ್ಬೇಕಾ ಇರಬಾರ್ದಾ? ಬೇಡ. ಈಗ ರೆಡಿ ಆಗಿದೆ. ಓಕೆ. ಕಾರ್ನ್ ಪಚಡಿ ರೆಡಿಯಾಗಿದೆ. ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಏನು ಹಾಕ್ತೀರಾ ಇದಂತೂ ಸ್ಪೆಷಲ್ ಆಗಿ. ಓಕೆ, ನಮ್ಮ ಚಂದ್ರಪ್ಪನವರು ಸ್ಪೆಷಲ್ ಆಗಿರುವಂಥ ಒಂದು ಅದ್ಭುತವಾಗಿರುವಂಥ ಪಚಡಿ, ಕಾರ್ನ್ ಪಚಡಿ ಅಂತ ಮಾಡಿ ಕೊಟ್ಟಿದ್ದಾರೆ.
ಇದರೊಳಗೆ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮೂರರ ಪ್ರಯೋಗವಿಲ್ಲದೆ ಮಾಡಿರ್ತಕ್ಕಂಥ ಚಂದ್ರಪ್ಪ ಅವರ ಸ್ವಯಂಕೃತವಾಗಿ ಮಾಡಿರ್ತಕ್ಕಂಥ ಒಂದು ಪಚಡಿ. ಹೇಗಿದೆ ಗೊತ್ತಿಲ್ಲ, ಇನ್ನೊಂದ್ಸರಿ ಇದು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಪಚಡಿನ ನೀವೇ ಮಾಡ್ಕೊಳ್ಳಿ. ಕಾರ್ನ್ ಪಚಡಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಕ್ಯಾರೆಟ್, ನವಿಲುಕೋಸು, ಸಿಹಿ ಜೋಳ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ ಒಂದು ಬೌಲ್ಗೆ ಹಾಕಿ. ಇದಕ್ಕೆ ಉಪ್ಪು, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಮೊಸರು ಸೇರಿಸಿ ಕಲಸಿದರೆ ಕಾರ್ನ್ ಪಚಡಿ ಸವಿಯಲು ಸಿದ್ಧ. ಈ ಅದ್ಭುತವಾಗಿರುವಂತಹ ಪಚಡಿನ ಮಾಡಿ ಕೊಟ್ಟಿದ್ದೀರಾ, ಟೇಸ್ಟ್ ಮಾಡ್ಬೋಣ? ಟೇಸ್ಟ್ ಮಾಡ್ಬೋದು. ಇದು ಹೆಂಗೆ ಅಂದರೆ ಪುಳಿಯೋಗರೆ ಹಾಕೊಂಡು ತಿನ್ಬೋದು, ಬಿಸಿಬೇಳೆಭಾತ್ಗೆ ಹಾಕೊಂಡು ತಿನ್ಬೋದು, ಪೊಂಗಲ್ಗೆ ಹಾಕೊಂಡು ತಿನ್ಬೋದು, ಎಲ್ಲದಕ್ಕಿಂತ ವೆಜಿಟೇಬಲ್ ಪಲಾವ್ ಹಾಕೊಂಡು ತಿನ್ಬೋದು. ಇವಾಗ ನಿಮಗೆ ಏನು ಥರ ಮಾಡ್ಕೊಡೋಕ್ಕೆ ಟೈಮ್ ಸಾಲಿಲ್ಲ, ಅದಕ್ಕೋಸ್ಕರ ಪಚಡಿ ಮಾಡಿದ್ದೀನಿ. ನೋಡ್ಬಿಟ್ಟು ಸರಿಯಾಗಿದೆ ಅಂದರೆ ಯಾವ್ದು ಬೇಕಾದ್ರೆ ಹಾಕ್ಕೊಳ್ಳಿ. ಓಕೆ, ತಾಳಿ ನೋಡೋಣ ಅದೊಂದು. ಬ್ರಾಹ್ಮಣರ ಪಚಡಿ, ಬ್ರಾಹ್ಮಣರಿಗೆ ಅದ್ಭುತವಾಗಿರ್ತದೆ ಇದು. ಯಾಕಂದ್ರೆ ಅವ್ರು ಈರುಳ್ಳಿ ಜಾಸ್ತಿ ತಿನ್ನಲ್ಲ. ಇದರಲ್ಲಿ ಪಚಡಿ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ಸ್ಕೋಬೋದು. ಚೆನ್ನಾಗಿದೆ, ಹೊಸ ಇದೆ. ಸೈಡ್ ಡಿಶೇ ಬೇಡ, ಒಂದಷ್ಟು ತರಕಾರಿ ಹಾಕೊಂಡು ಗಟ್ಟಿ ಮೊಸರು ಹಾಕೊಂಡು ಇದನ್ನೇ ತಿನ್ಕೊಬೋದು. ಒಂದು ಹೊತ್ತಿನ ಊಟ ಆದಂಗೆ ಆಗಿದೆ. ಅನ್ನಕ್ಕೂ ಕೂಡ ಹಾಕೊಂಡು ತಿನ್ಬಿಟ್ರೆ ಮೊಸರನ್ನ ಟೈಪ್ ಇರುತ್ತೆ. ಹೌದು ಹೌದು. ಇದನ್ನ ಸ್ವಲ್ಪ ಹಾಕೊಂಡು ಅನ್ನ ಹಾಕೊಂಡು ತಿಂದರೆ ಮೆತ್ತಗೆ ಅನ್ನ ಮೆತ್ತಗೆ ಮಾಡ್ಕೋಬೇಕು. ಇದಕ್ಕೆ ಮೆತ್ತಗೆ ಅನ್ನ ಮಾಡ್ಕೊಂಡು ಇದು ಹಾಕೊಂಡ್ರೆ ಅನ್ನ ಮಾಡಿ ಕಲ್ಸ್ಕೊಂಡು ತಿಂದ್ರೆ ಇದೆ ಸಖತ್ತಾಗಿರುತ್ತೆ. ಮೊಸರನ್ನಕ್ಕಿಂತ ಟಾಪ್ ಲೆವೆಲ್ ಹೊಂಟೋಗ್ಬಿಡ್ತದೆ ಇದು. ಓಕೆ, ನೀವು ಒಂದು ಹೊಸ ಒಳ್ಳೆ ಡಿಶ್ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಚಂದ್ರಪ್ಪ, ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಅಡುಗೆನ ಮಾಡಿ ಚಂದ್ರಪ್ಪ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಬೇರೆ ಖಾಲಿ ಮಾಡಬೇಕು, ಸಮಯ ಹೇಳ್ತಿದೆ. ಒಳ್ಳೆ ಟೈಮ್ ಆಯ್ತು ಕಾರ್ಯಕ್ರಮ ಮುಗಿಸಿ ಅಂತ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ, ಅವಕಾಶ ಕೊಡಿ ಅಂತ ಕೇಳ್ತಾ ಇರ್ತಾರೆ, ಹೊಸ ರುಚಿ ತೋರಿಸಿ ಅಂತ ಇರ್ತಾರೆ. ಹೊಸ ರುಚಿನೂ ತೋರಿಸ್ತಾ ಇರ್ತೀವಿ, ಹೊಸ ಹೊಸ ಅಡುಗೆಗಳನ್ನು ತೋರಿಸ್ತಾ ಇದೀವಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ